ಶುರು ಮಾಡೋದಲ್ಲ ಆಚಾರ್ಯ? ಆರಂಭ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಸ್ವಾಗತ. 4ನೇ ವಿದ್ಯಾಪ್ರಸಾರಣ ಮಾಲಿಕೆಗೆ ಎಲ್ಲರಿಗೂ ಸ್ವಾಗತ. ಇಂದಿನ ಪ್ರಸಾರಣ ಮಾಲಿಕೆಯಲ್ಲಿ ಯೋಗಿನಿ ಸನ್ನುತಾ ಶಾಸ್ತ್ರಿ ಅವರು ಆಸನಗಳಿಗೆ ಮುಗಿಯದ ಯೋಗ ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಾರೆ. ಯೋಗಿನಿ ಸನ್ನುತಾ ಶಾಸ್ತ್ರಿ ಅವರು ಬಹಳ ಸಣ್ಣ ವಯಸ್ಸಿನಲ್ಲಿಯೇ ಯೋಗ ಕಲಿತಿರುತ್ತಾರೆ. ಮೊದಲನೇ ಗುರು ಅವರ ತಂದೆ ಶ್ರೀಯುತ ಎಲ್ ಜಯರಾಮ್ ಅವರು. ನಂತರ ಶ್ರೀ ವೇದವ್ಯಾಸ ಯೋಗ ಫೌಂಡೇಶನ್ ಫೌಂಡರ್ ಆದಂತಹ ಡಾಕ್ಟರ್ ರಾಘವೇಂದ್ರ ಪೈ ಅವರೊಟ್ಟಿಗೆ ವ್ಯಾಸಂಗ ಮಾಡುತ್ತಾರೆ. ಮತ್ತೆ ಮೈಸೂರು ಹಠಯೋಗ ಕೇಂದ್ರ ಮುಖ್ಯಸ್ಥರಾದ ಶ್ರೀ ಪ್ರವೀಣ್ ಸೋಮು ಅವರ ಒಟ್ಟಿಗೆ ಕೂಡ ಹೆಚ್ಚಿನ ಯೋಗ ವ್ಯಾಸಂಗವನ್ನು ಮಾಡಿರುತ್ತಾರೆ. ಅವರು ಸುಮಾರು 200 ತಾಸಿನ ಯೋಗ ಆಸನಗಳನ್ನು ಮಾಡಿ ಯೋಗ ಅಲಯನ್ಸ್ ಸರ್ಟಿಫಿಕೇಟ್ ಕೂಡ ತಮ್ಮದಾಗಿರಿಸಿಕೊಂಡಿದ್ದಾರೆ. ಅವರು ದಿವ್ಯಾಂಗ ಮಕ್ಕಳಿಗೆ, ಅಂದರೆ ಸ್ಪೆಷಲ್ ಕಿಡ್ಸ್ ಅಂತ ನಾವೇನ್ ಹೇಳ್ತೀವಿ, ಅವರಿಗೆ ಹಾಗೂ ವೃದ್ಧರಿಗೆ, ಈಗ ಬೆನ್ನು, ಕುತ್ತಿಗೆ, ಮಂಡಿ ಈ ತರ ಬೇರೆ ಬೇರೆ ನೋವುಗಳಿಂದ ನರಳುತ್ತಿದ್ದ ವೃದ್ಧರಿಗೆ ಅವರು ಸರಳವಾದ ಯೋಗವನ್ನು ಹೇಳಿಕೊಟ್ಟು ಅವರನ್ನು ಗುಣಪಡಿಸಿದ್ದಾರೆ. ಮತ್ತೆ ಇನ್ನೊಂದು ಮುಖ್ಯವಾದದ್ದು ಅಥವಾ ಇಂಟ್ರೆಸ್ಟಿಂಗ್ ಅಂತ ಹೇಳಬೇಕಾದ್ರೆ, KSRP ಅಂದ್ರೆ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅವರು ತಮ್ಮ ಯೋಗ ಪ್ರವೀಣತೆಯನ್ನು ಮೆಚ್ಚಿ ಅವರಿಗೆ ವರ್ಕ್ಶಾಪ್ ಕೂಡ ಮಾಡಲು ಹೇಳಿರುತ್ತಾರೆ. ಅವರು ಅದರಲ್ಲೂ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಮತ್ತೆ ಅನೇಕ ಕಡೆ ಅವರು ಯೋಗ ಪ್ರಸಾರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಸಂಕಲನ ಕೂಡ ಬರೆದಿದ್ದಾರೆ. ಅವರು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಯೋಗ ಬಗ್ಗೆ ಈ ಮಕ್ಕಳ ಸೆಕ್ಷನ್ ನಲ್ಲಿ, ಮಕ್ಕಳ ಪುಟದಲ್ಲಿ ಯೋಗ ಬಗ್ಗೆ ಅನೇಕ ಸಂಕಲನಗಳನ್ನು ಬರೆದು ಅದನ್ನು ಪ್ರಚಾರ ಮಾಡಿದ್ದಾರೆ. ಅವರು ಇತ್ತೀಚೆಗೆ ಸಂಚಲ ಸೆಂಟರ್ ಆಫ್ ಹಠಯೋಗ ಸಂಸ್ಥೆಯನ್ನು ಹುಟ್ಟುಹಾಕಿ ಅನೇಕ ವಿದ್ಯಾರ್ಥಿಗಳಿಗೆ ಅಥವಾ ಅನೇಕ ಶಿಷ್ಯರಿಗೆ ಯೋಗ ಹೇಳಿಕೊಡುತ್ತಿದ್ದಾರೆ. ಬೆಂಗಳೂರೇ ಅಲ್ಲ, ಮೈಸೂರು, ಕರ್ನಾಟಕದಿಂದ ಹೊರಗಡೆ, ಅದ್ಯಾಕೆ ಭಾರತ ದೇಶದಿಂದ ಹೊರಗಡೆ ಅಂದ್ರೆ ಹೊರದೇಶಗಳಿಗೂ ಅವರ ವಿದ್ಯಾರ್ಥಿಗಳು ಅಥವಾ ಅವರ ಶಿಷ್ಯ ವೃಂದ ಕೂಡ ಇದೆ. ಅವರಿಗೂ ಕೂಡ ಅವರ ಯೋಗಾಸನಗಳು, ಹಠಯೋಗ ಮತ್ತೆ ಈ ಕ್ರಿಯೆ ಮತ್ತೆ ಪ್ರಾಣಾಯಾಮ ಇವೆಲ್ಲವನ್ನು ಹೇಳಿಕೊಡ್ತಿದ್ದಾರೆ. ಮೂಲತಃ ಯೋಗಿನಿ ಸನ್ನುತಾ ಶಾಸ್ತ್ರಿಯವರು ಸಿವಿಲ್ ಇಂಜಿನಿಯರ್. ಹೌದು, ಆಶ್ಚರ್ಯ ಆಗುತ್ತೆ. ಆದರೆ ಈ ಯೋಗ ಹವ್ಯಾಸವನ್ನು ಅವರು ಪೂರ್ತಿಯಾಗಿ ವೃತ್ತಿಯಾಗಿ ಪರಿವರ್ತಿಸಿಕೊಂಡಿದ್ದಾರೆ. ಅದನ್ನು ಅವರ ಬಗ್ಗೆ ಮಾತಾಡಿದಾಗ ನಮಗೆ ಎಲ್ಲ ವಿಚಾರಗಳು ತಿಳಿಯುತ್ತೆ. ಮತ್ತೆ ಯೋಗ ಬಿಟ್ಟು ಇವರು ಅದ್ಭುತವಾಗಿ ವೀಣಾವಾದನ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ಗಾಯನ ಮತ್ತು ನೃತ್ಯ ಎಲ್ಲವನ್ನೂ ಕೂಡ ಇವರು ಹವ್ಯಾಸವನ್ನಾಗಿ ಇಟ್ಟುಕೊಂಡಿದ್ದಾರೆ. ಅವರು ತಮ್ಮ ನಟನೆಯ ಪ್ರತಿಭೆಯನ್ನೂ ಒಂದು ಸಣ್ಣ ಚಿತ್ರದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಅದನ್ನು ತಾವು ಯೂಟ್ಯೂಬ್ ಮೂಲಕ ನೋಡ್ಬೋದು. ಆದ್ರೆ ಇಷ್ಟೆಲ್ಲಾ ಪ್ರತಿಭಾವಂತ ಇದಾಗಿದ್ದರೂ ಕೂಡ, ಅಂದ್ರೆ ವ್ಯಕ್ತಿಯಾಗಿದ್ದರೂ ಕೂಡ ಇವರು ಬಹಳ ಸರಳ ಸಜ್ಜನ ವ್ಯಕ್ತಿ. ಎಲ್ಲರ ಹತ್ತಿರ ಸರಳ ರೀತಿಯಲ್ಲಿ ಮಾತನಾಡುತ್ತಾರೆ. ಇದು ವಿಶೇಷ ಗುಣ. ಇಂತಹ ಪ್ರತಿಭಾವಂತ ವ್ಯಕ್ತಿಯನ್ನು ವಿಶ್ವಪಾವನ ಗುರುಕುಲದ ಈ ಉಪನ್ಯಾಸಕ್ಕೆ ನಾವು ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡುತ್ತೇವೆ. ಆನ್ಲೈನ್ ಮೂಲಕ ಸೇರಿದ ಎಲ್ಲಾ ಶ್ರೋತೃ ವೃಂದದವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ವಿಶ್ವಪಾವನ ಗುರುಕುಲದ ಫೌಂಡರ್ ಆದಂತಹ ಶ್ರೀ ಮಾತಾಶ್ವಾಚಾರ್ಯ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇವೆ. ಒಂದು ಇನ್ಸ್ಟ್ರಕ್ಷನ್ಸ್ ಅಥವಾ ನಿರ್ದೇಶನಗಳನ್ನು ಹೇಳಲು ಇಷ್ಟಪಡುತ್ತೇನೆ. ದಯವಿಟ್ಟು ಎಲ್ಲರೂ ಆಡಿಯೋವನ್ನು ಮ್ಯೂಟ್ ಮಾಡಿ ವಿಡಿಯೋವನ್ನು ಆಫ್ ಮಾಡಿಕೊಳ್ಳಬೇಕು. ಮಧ್ಯದಲ್ಲಿ ಯಾರೂ ಕೂಡ ಆಡಿಯೋ ಆನ್ ಮಾಡಿ ಅಥವಾ ವಿಡಿಯೋ ಆನ್ ಮಾಡಿಟ್ಟುಕೊಂಡಿರಬಾರದು. ಎರಡನೇದು, ಉಪನ್ಯಾಸದ ಕೊನೆಯಲ್ಲಿ ಎಲ್ಲರಿಗೂ ಪ್ರಶ್ನೆಗಳನ್ನು ಕೇಳಲು ವಿಶೇಷವಾದ ಟೈಮ್ ಅಥವಾ ವೇಳೆ ಇರುತ್ತದೆ. ಕೊನೆಯ 5 ನಿಮಿಷ 7 ನಿಮಿಷ ನಾವು ಪ್ರಶ್ನೆಗಳಿಗೆ ಅಂತ ಇಟ್ಕೊಂಡಿರ್ತೇವೆ. ಆವಾಗ ತಾವು ಕೈ ಎತ್ತಿ ಪ್ರಶ್ನೆಗಳನ್ನು ಕೇಳಬೇಕು. ಅನ್ಮ್ಯೂಟ್ ಮಾಡಿ ಪ್ರಶ್ನೆಗಳನ್ನು ದಯವಿಟ್ಟು ಕೇಳಬೇಡಿ. ಹಾಗಾಗಿ ಈಗಾಗಲೇ ನಮಗೆ ಕೆಲವೊಂದು ಪ್ರಶ್ನೆಗಳು ಬಂದಿವೆ. ಅದನ್ನು ನಾವು ನಿಮ್ಮ ಪರವಾಗಿ ಕೇಳುತ್ತೇವೆ. ಸೊ ಅದಕ್ಕೋಸ್ಕರ ತಾವು ನಮ್ಗೆ ಸಹಕಾರ ಮಾಡಬೇಕು. ಕೊನೆಗೆ ಯೋಗಿನಿ ಸನ್ನುತಾ ಶಾಸ್ತ್ರಿಯವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಧನ್ಯವಾದ ಆನಂದ್ ದೇಶಪಾಂಡೆ ಅವರೇ.
ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕೇಳಿಸ್ತಿದೆ ಅಂತ ಅನ್ಕೋತೀನಿ. ನಮಸ್ಕಾರ. ಮೊದಲಿಗೆ ಪತಂಜಲಿ ಮಹರ್ಷಿಗಳ ಅವರನ್ನ ಸ್ಮರಿಸಿಕೊಂಡು ನಂತರ ಶುರು ಮಾಡೋಣ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಎಲ್ಲರಿಗೂ ಸ್ವಾಗತ. ವಿಶ್ವಪಾವನ ಗುರುಕುಲ ಇಂಥ ಒಳ್ಳೆ ವೇದಿಕೆಯಲ್ಲಿ ನನಗೆ ಗೊತ್ತಿರೋ ಅಲ್ಪ ಸ್ವಲ್ಪನ ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿರೋ ಆಚಾರ್ಯರಿಗೆ ತುಂಬಾ ಧನ್ಯವಾದಗಳು. ಹಾಗೆ ಈ ಗುರುಕುಲದ ಬಗ್ಗೆ ನಮಗೆ ತಿಳಿಸಿ ಹೇಳಿರೋ ಆನಂದ್ ದೇಶಪಾಂಡೆ ಅವರಿಗೆ ನಿಮಗೂ ಧನ್ಯವಾದ. ಥ್ಯಾಂಕ್ ಯು. ಆಸನಗಳಿಗೆ ಮುಗಿಯದ ಯೋಗ, ಈ ವಿಷಯದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಎಲ್ಲರಿಗೂ ಕಾಣಿಸ್ತಿದ್ಯಾ ಅಂತ ಹೇಳಿ. Yes. We can see now. Yeah. ಯೋಗ ಅಂತ ಹೇಳಿದ್ರೆ ಏನು? ಯೋಗ ಅಂದ ಕೂಡಲೇ ನಮಗೆ ಮನಸ್ಸಿಗೆ ಬರೋದು ಯಾವ್ದಾದ್ರು ಒಂದು ಆಸನ, ಒಂದು ಶೀರ್ಷಾಸನನೋ ಅಥವಾ ಒಂದು ಸರ್ವಾಂಗಾಸನನೋ ಚಕ್ರಾಸನನೋ, ಈ ತರ ಯಾವ್ದಾದ್ರು ಒಂದು ಆಸನ ನಮ್ಮ ಮನಸ್ಸಿಗೆ ಬರೋದು ಸಹಜ. ಯಾಕೆಂದ್ರೆ ಯೋಗ ಅಂತ ಹೇಳಿದ್ರೆ ಆಸನ ಅನ್ನೋಷ್ಟ್ರ ಮಟ್ಟಿಗೆ ಅದನ್ನ ನಾವು ಈಕ್ವೇಟ್ ಮಾಡಕ್ಕೆ ಶುರು ಮಾಡ್ಬಿಟ್ಟಿದೀವಿ. ಯೋಗ ಪದದ ಅರ್ಥ ಏನು? ಯೋಗ ಅಂತ ಅಂದ್ರೆ ಜೋಡಿಸೋದು ಅಥವಾ ಅಲೈನ್ ಮಾಡೋದು. ನಮ್ಮ ಯೋಗಿಕ್ ಟೆಕ್ಸ್ಟ್ಸ್ ಅಲ್ಲಿ ಯೋಗದ ಅರ್ಥ ಹುಡ್ಕೋದಕ್ಕೆ ಹೋದ್ರೆ ದೇಹ, ಮನಸ್ಸು ಮತ್ತೆ ಆತ್ಮ, ಇದು ಮೂರನ್ನು ಅಲೈನ್ ಮಾಡಿ ಯಾವ್ದಾದ್ರು ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ಅದೇ ಯೋಗ ಅನ್ನೋ ಅರ್ಥ ಬರುತ್ತೆ. ದೇಹ, ಮನಸ್ಸು, ಆತ್ಮ ಇದು ಮೂರನ್ನು ಒಗ್ಗೂಡಿಸಿ ಯಾವ್ದಾದ್ರು ಕೆಲಸ ಮಾಡೋದನ್ನ ಯೋಗ ಅಂತ ಕರಿತೀವಿ. ಇದು ಆ ಪದದ ಅರ್ಥ. ಅದು ಯಾವುದೇ ಕೆಲಸ ಆಗಿರ್ಬಹುದು, ಮ್ಯಾಟ್ ಮೇಲೆ ಮಾಡೋ ಆಸನಗಳಾಗಿರ್ಬಹುದು, ಪ್ರಾಣಾಯಾಮ ಆಗಿರ್ಬಹುದು, ಅಥವಾ ಬಹಳ ಸರಳವಾಗಿ ಸುಮ್ಮನೆ ಕೂರೋದಾಗಿರ್ಬಹುದು, ಹಲ್ಲುಜ್ಜೋದಾಗಿರ್ಬಹುದು. ನಾನು ಹೇಳಿದ್ರೆ ವಿಚಿತ್ರ ಅನ್ನಿಸ್ಬಹುದು, ಆದ್ರೆ ಯಾವುದೇ ಕೆಲಸನ ನಿಮ್ಮ ದೇಹ, ಮನಸ್ಸು, ಆತ್ಮವನ್ನ ಹಾಕಿ ಬೇರೆದ್ರ ಬಗ್ಗೆ ಯೋಚನೆ ಮಾಡದಲೇ ಮಾಡುವಂತಹ ಕೆಲಸ, ಅದನ್ನ ಯೋಗ ಅಂತ ಕರಿತೀವಿ. ನಾವು ನಮ್ಮ ಭಾರತ ದೇಶದ ಯಾವುದೇ ಕಲೆ ಆಗ್ಲಿ ಅಥವಾ ಯಾವುದೇ ಅಭ್ಯಾಸಗಳಾಗ್ಲಿ, ಯೋಗನೂ ಒಂದು ಕಲೆ, ಅಭ್ಯಾಸಗಳನ್ನಾಗ್ಲಿ ಅಷ್ಟು ಬರೀ ಒಂದು ಆರೋಗ್ಯಕ್ಕಾಗಿ ಅಥವಾ ಒಂದು ದೇಹದಂಡನೆ ಅನ್ನೋ ರೀತಿಯಲ್ಲಿ ನಾವು ಅದನ್ನ ಅಷ್ಟು ಚಿಕ್ಕದಾಗಿ ಮಾಡೋಕ್ ಸಾಧ್ಯನೇ ಇಲ್ಲ. ಅದ್ ನಾವು ಮಾಡೋ ಒಂದು ತಪ್ಪಾಗತ್ತೆ. ಯೋಗ ಅಥವಾ ಯಾವುದೇ ಒಂದು ಕಲೆ ಆಗಿರ್ಬಹುದು ಸಮುದ್ರದಷ್ಟು ದೊಡ್ಡದು, ತುಂಬಾ ವಿಸ್ತಾರವಾಗಿರುವಂತಹ ಒಂದು ಅಭ್ಯಾಸ, ನಮ್ಗೆ ತಿಳಿದಷ್ಟು ಇದೆ. ಅದನ್ನ ಬರೀ ಆಸನಗಳು ಅನ್ನೋ ರೀತಿ ಈಕ್ವೇಟ್ ಮಾಡ್ತಿರೋದು ಅದು ನಮ್ಮಲ್ಲೇ ಆ ತರ ಆಗೋಗಿದೆಯೋ ಅಥವಾ ವೆಸ್ಟರ್ನ್ ಕಂಟ್ರೀಸ್ಗೆ ಹೋಗಿ ಆಮೇಲೆ ಆ ತರ ಆಗೋಗಿದೆಯೋ ಗೊತ್ತಿಲ್ಲ, ಆ ಇನ್ಫ್ಲೂಯೆನ್ಸ್ ಇಂದ ಆ ತರ ಆಗಿದೆಯೋ ಗೊತ್ತಿಲ್ಲ. ಆದ್ರೆ ಈಗ ನಾನು ಯಾರೊಟ್ಟಿಗೆ ಮಾತಾಡಿದ್ರು ಯೋಗ ಮಾಡ್ತೀರಾ ಅಂತ ಅವ್ರು ಕೇಳಿದ್ರು ಅಂತ ಹೇಳಿದ್ರೆ ಆಸನಗಳು ಮಾಡ್ತಿರೋ ಅನ್ನೋದನ್ನ ಅವರು ದಟ್ ಇಸ್ ವಾಟ್ ದಿ ಮೀನ್, ಆ ತರ ಆಗೋಗಿದೆ. ಯೋಗ ಅಂತ ಹೇಳಿದ್ರೆ ಆಸನ ಅನ್ನೋ ರೀತಿ ಆಗೋಗಿದೆ. ನಾವು ಯೋಗನ ಮ್ಯಾಟ್ ಮೇಲೆ 1-2 ಗಂಟೆಗಳ ಕಾಲ ಮಾಡಿ ಮುಗಿಸೋಂಥದ್ದು ಅಲ್ಲ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ನಾವು ಏನೇನ್ ಕೆಲ್ಸನ ಹೇಗೆ ಮಾಡ್ತೀವಿ, ಹೇಗೆ ಕೆಲಸಗಳನ್ನ ಮಾಡ್ತೀವಿ ಅನ್ನೋದು ಅದು ಯೋಗ. ಇಲ್ಲಿ ವಿದ್ಯಾರ್ಥಿಗಳು ಜಾಸ್ತಿ ಇರೋದ್ರಿಂದ ಅವ್ರಿಗೆ ವಿಚಿತ್ರ ಅನ್ಸ್ಬೋದು. ನಾವು ಯೋಗ ಕ್ಲಾಸಿಗೆ ಅಥವಾ ನಮ್ಮ ಸ್ಕೂಲ್ಗಳಲ್ಲಿ ಯೋಗ ಹೇಳ್ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಆಸನಗಳನ್ನ ಹೇಳ್ಕೊಡ್ತಾರೆ ಹೊರತು ಬೇರೆ ಏನು ಹೇಳ್ಕೊಡೋದೇ ಇಲ್ಲ. ಹಾಗಾಗಿ ಇವ್ರು ಮಾತಾಡ್ತಿರೋದು ಸ್ವಲ್ಪ ವಿಚಿತ್ರ ಅನ್ನಿಸ್ತಿರ್ಬೋದು ಅಂತ ಅನ್ಸೋದು ಸಹಜ. ಆದ್ರೆ ಎಲ್ಲಾ ಕೆಲಸಗಳನ್ನ ನಾವು ಯಾವ ರೀತಿಯಲ್ಲಿ ಹೇಗ್ ಮಾಡ್ತೀವಿ ಅನ್ನೋದು ಅದು ಯೋಗ ಆಗುತ್ತೆ. ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳ್ತೀವಿ ಅಥವಾ ಜೀವನ ಶೈಲಿ ಅಂತ ಹೇಳ್ತೀವಿ, ಅದು ಯೋಗ. ಆದ್ರೆ ಬರೀ ಆಸನಗಳಲ್ಲ. ಈಗ ನಾನು ಹೇಳುವಂತಹ ಕಾನ್ಸೆಪ್ಟ್ಸ್ ಎಲ್ಲ ನಾನು ಹೇಳೋದು ಸುಲಭ, ನೀವು ಕೇಳಿಸ್ಕೊಳ್ಳೋದು ಸುಲಭ. ಆದ್ರೆ ಅದನ್ನ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಅಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅಳವಡಿಸ್ಕೋತೀವಿ ಅಂತ ಹೇಳಿದ್ರೆ ಅದು ಅಭ್ಯಾಸ ಇಲ್ಲದಲ್ಲೇ, ಪ್ರಯತ್ನ ಪಡೆದಲ್ಲೇ ತುಂಬಾ ಕಷ್ಟ. ಹಾಗಂತ ನಾನು ಎಲ್ಲ ಮಾಡ್ತಿದ್ದೀನಿ, ನನಗೆಲ್ಲ ಅದು ಕರಗತ ಆಗಿದೆ ಅಂತ ಅಲ್ಲ. ಪ್ರಯತ್ನ ಪಡ್ತಿರೋದಂತೂ ಖಂಡಿತ ಹೌದು. ನಾನ್ ಮಾಡ್ಬೋದು ಅಂತ ಹೇಳಿದ್ರೆ ಎಲ್ಲರೂ ಮಾಡ್ಬೋದು ಖಂಡಿತ. ಹಾಗೆ ನಾವು ಯಾವುದೇ ಕೆಲಸ ಮಾಡಿದ್ರು ಅದಕ್ಕೊಂದು ಗುರಿ, ಒಂದು ಧ್ಯೇಯ ಅನ್ನೋದು ಇದ್ದೇ ಇರುತ್ತೆ. ಹಾಗಾದ್ರೆ ಯೋಗದ ಗುರಿ ಏನು
ಅದಕ್ಕೂ ಒಂದು ಧ್ಯೇಯ, ಒಂದು ಗುರಿ ಅಂತ ಇರಬೇಕು. ನಮ್ಮ ರಾಜಯೋಗದ ಪದ್ಧತಿ ಪ್ರಕಾರ ಸಮಾಧಿ ಅನ್ನೋದು ಯೋಗದ ಗುರಿ. ಇಲ್ಲಿ ನೀವು ಅಷ್ಟಾಂಗಗಳನ್ನ ನೋಡಿದ್ರೆ ಇಲ್ಲಿ 8ನೇದು ಸಮಾಧಿ. ಸಮಾಧಿ ಅಂತ ಹೇಳೋ ಪದಕ್ಕೆ ಕನ್ನಡದಲ್ಲಿ ಬೇರೆ ಬೇರೆ ಅರ್ಥ ಇರೋದು ಹೌದು, ಆದರೆ ಸಮಾಧಿ ಅಂತ ಹೇಳಿದ್ರೆ ಸಮತೋಲನ ಅಷ್ಟೇ. ಇನ್ನು ಅದಕ್ಕೆ ಹೆಚ್ಚಿನ ಅರ್ಥ ಇಲ್ಲ. ನಮ್ಮಂಥ ಸಾಮಾನ್ಯ ಜನರಿಗೆ ಅರ್ಥ ಆಗೋ ತರ ಸಮಾಧಿ ಅಂತ ಹೇಳಿದ್ರೆ ಏನು ಅಂತಂದ್ರೆ ಸಮತೋಲನ, ಒಂದು ಸ್ಥೀಮಿತ, ಮನಸ್ಸಾಗಿರ್ಬಹುದು, ದೇಹ ಆಗಿರಬಹುದು, ಯಾವುದೇ ಆಗಿದ್ರು ಒಂದು ಸ್ಥೀಮಿತದಲ್ಲಿರೋದನ್ನ ಸಮಾಧಿ ಸ್ಥಿತಿ ಅಂತ ಕರೀತೀವಿ. ಯಾರಾದ್ರೂ ಸದ್ಗುರುಗಳ ಲೆಕ್ಚರ್ ಕೇಳಿದ್ರೆ ಯಾವುದೇ ನೋಡಿದ್ರು, ಯಾವುದೇ ವಸ್ತು ಅಥವಾ ಯಾವುದೇ ಮನುಷ್ಯನ ನೋಡಿದ್ರು ಅದನ್ನ ಜಡ್ಜ್ಮೆಂಟ್ ಇಲ್ದಲೆ ಅದನ್ನ ನೋಡೋ ಹಾಗಿರ್ಬೇಕು. ಇವಾಗ ನಾವು ಚೇರ್ ಅಂತ ನೋಡ್ತೀವಿ, ಒಂದು ಕಲ್ಲನ್ನ ಕಲ್ಲು ಅಂತ ನೋಡ್ತೀವಿ. ಅದೇ ಒಬ್ಬ ಮನುಷ್ಯನ ನೋಡಿದಾಗ ನಾವು ಮನುಷ್ಯ ಅಂತ ಗುರುತಿಸೋದಿಲ್ಲ. ದಪ್ಪ ಇದನಲ್ಲ ಅವನು, ಸಣ್ಣ ಇದನಲ್ಲ ಅವನು, ಕಪ್ಪಗಿದನಲ್ಲ ಅವನು, ಬೆಳ್ಳಗಿದನಲ್ಲ ಅವನು, ಆ ತರ ಜಡ್ಜ್ಮೆಂಟ್ ಪ್ರಕಾರ ನಾವು ಮಾತಾಡ್ತೀವಿ ಹೊರತು ಬೇರೆ ರೀತಿಯಲ್ಲಿ ಗುರುತಿಸೋ ಪ್ರಯತ್ನ ಕೂಡ ಮಾಡೋದಿಲ್ಲ. ಆ ಜಡ್ಜ್ಮೆಂಟ್ ಇಲ್ಲದೆ ಇರೋದನ್ನ ಇರೋ ಹಾಗೆ ನೋಡುವಂತಹ ಮನಸ್ಥಿತಿ ಏನಿದೆ ಅದನ್ನ ಸಮಾಧಿ ಸ್ಥಿತಿ ಅಂತ ಕರಿತೀವಿ. ಇದನ್ನ ಈ ಗುರಿನ ತಲುಪೋದಕ್ಕೆ 4 ದಾರಿಗಳನ್ನ ನಮ್ಮ ಧರ್ಮದಲ್ಲಿ ಹೇಳಲಾಗಿದೆ. ಒಂದು ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಮತ್ತೆ ರಾಜಯೋಗ. ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗದ ಬಗ್ಗೆ ಭಗವದ್ಗೀತೆಯಲ್ಲಿ ಉಲ್ಲೇಖ ಖಂಡಿತ ಇದೆ, ಆದ್ರೆ ಅದ್ರ ಬಗ್ಗೆ ಮಾತಾಡುವಷ್ಟು ಅರ್ಹತೆ ನನಗಿಲ್ಲ. ರಾಜಯೋಗದ ಬಗ್ಗೆ ನನಗೆ ಸ್ವಲ್ಪ ವಿಷಯಗಳು ಗೊತ್ತಿರೋದ್ರಿಂದ ಅದನ್ನ ಹಂಚ್ಕೊಳ್ಳೋಣ ಅಂತ ಇಷ್ಟಪಡ್ತೀನಿ. ಈ 4 ದಾರಿಗಳಲ್ಲಿ ರಾಜಯೋಗ ಅನ್ನೋ ದಾರಿನ ನಮಗೆ ಪತಂಜಲಿ ಮಹರ್ಷಿಗಳು ಅವರ ಸೂತ್ರದಲ್ಲಿ 196 ಸೂತ್ರಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ನಮ್ಮ ಪತಂಜಲಿ ಸೂತ್ರಗಳನ್ನ ಓದಿದಾಗ ಅದು ಅಷ್ಟು ಸುಲಭವಾಗಿ ಅರ್ಥ ಆಗುವಂಥದ್ದಲ್ಲ. ನಾವು ಬಹಳನೇ ಪ್ರಯತ್ನ ಪಟ್ಟು 4 ಸತಿ ಓದಿದ್ರೆ 4 ಥರ ಅರ್ಥ ಆಗುವಂಥ ಸೂತ್ರಗಳು. ಬಹಳ ಕಷ್ಟ ಆಗಿದೆ. ಕಷ್ಟ ಅನ್ನೋದಕ್ಕಿಂತ ನಾವು ಹೇಗೆ, ನಮ್ಮ ಮನಸ್ಥಿತಿ ಹೇಗಿದೆ ಆ ಥರ ಅರ್ಥ ಆಗ್ತಾ ಹೋಗುತ್ತೆ ಸೂತ್ರಗಳು. ಅದಕ್ಕೆ ಸಾಮಾನ್ಯ ಜನರಿಗೆ ಅರ್ಥ ಮಾಡಿಸೋದಕ್ಕೆ ಮತ್ತೆ ನಮ್ಮ ಯೋಗ ಅನ್ನೋ ಅಭ್ಯಾಸನ ಬೇರೆ ವೆಸ್ಟರ್ನ್ ಕಂಟ್ರೀಸ್ ತಗೊಂಡು ಹೋಗಕ್ಕೆ ನಮ್ಗೆ ಮೊದಲು ಅಡಿಪಾಯ ಹಾಕೊಟ್ಟಿದ್ದು ವಿವೇಕಾನಂದರು. ಅವರಿಗೆಲ್ಲ ಅರ್ಥ ಆಗೋ ತರ, ಸಾಮಾನ್ಯ ಜನರಿಗೆ ಅರ್ಥ ಆಗೋ ತರ ಫಾರ್ಮುಲೇಟ್ ಮಾಡಿ ರಾಜಯೋಗ ಅನ್ನೋ ಬುಕ್ಕಲ್ಲಿ ವಿವೇಕಾನಂದರು ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಆ ರಾಜಯೋಗದ ಪ್ರಕಾರ ಅಷ್ಟಾಂಗಗಳು ಅಂತ ಕರಿತೀವಿ. ಈ ಅಷ್ಟಾಂಗಗಳು ಏನಿದೆ, ಈ 8 ಅಂಗಗಳು ಪೂರ್ತಿ ಕೂಡಿ ಯೋಗ ಅನ್ನೋ ಕಾನ್ಸೆಪ್ಟ್ ಆಗುತ್ತೆ ಹೊರತು ಇಲ್ಲಿ 3ನೇದು ಆಸನ, ಈ ಆಸನ ಒಂದೇ ಅಥವಾ ಈ 4ನೇದು ಪ್ರಾಣಾಯಾಮ ಒಂದೇ ಯೋಗ ಆಗೋಕ್ ಸಾಧ್ಯ ಇಲ್ಲ. ಇದಿಷ್ಟು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ 8 ಸೇರಿ ಯೋಗ ಆಗುತ್ತೆ ಹೊರತು ಬರೀ ಆಸನ ಅಥವಾ ಬರೀ ಪ್ರಾಣಾಯಾಮ ಯೋಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ನಾನು ಸುಮಾರು ಕಡೆ ನೋಡಿದ್ದೀನಿ ಯೋಗ ಮತ್ತು ಧ್ಯಾನ ಹೇಳಿಕೊಡಲಾಗುತ್ತದೆ ಅಂತ ಹಾಕಿರ್ತಾರೆ. ಧ್ಯಾನ ಯೋಗದಲ್ಲಿ ಬರೋದೊಂದು ಭಾಗ, ನೀವು ಎರಡನ್ನ ಬೇರ್ಪಡಿಸೋದಕ್ಕಾಗೋದಿಲ್ಲ. ಅದರಿಂದ ಆಸನ ಒಂದೇ ಅಥವಾ ಪ್ರಾಣಾಯಾಮ ಒಂದೇ ಅಥವಾ ಈ 8 ಭಾಗಗಳಲ್ಲಿ ಯಾವ್ದಾದ್ರು ಒಂದೇ ಯೋಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 8 ಒಗ್ಗೂಡಿ ಯೋಗ ಅನ್ನೋ ಕಾನ್ಸೆಪ್ಟ್ ಆಗುತ್ತೆ. ಹಾಗಿದ್ರೆ ಹಠಯೋಗ ಅಂತ ಹೇಳಿದ್ರೆ, ರಾಜಯೋಗ ಅಂತ ಹೇಳಿದ್ರೆ ಈ 8 ಅಂತ ತಿಳ್ಕೊಂಡು, ಹಠಯೋಗ ಅಂತ ಹೇಳಿದ್ರೆ ಏನು? ಯಾರನ್ನಾದ್ರೂ ಕೇಳಿದ್ರೆ ಹಠಯೋಗದ ಬಗ್ಗೆ ಗೊತ್ತಿದ್ರೆ ಆಸನ ಪ್ರಾಣಾಯಾಮದ ಪ್ರಾಕ್ಟೀಸ್ ಅಥವಾ ಅಭ್ಯಾಸನ ಹಠಯೋಗ ಅಂತ ಕರೀತಾರೆ ಅಂತ ಕೇಳಿರ್ತೀರ. ಆಸನ ಪ್ರಾಣಾಯಾಮದ ಅಭ್ಯಾಸ ಹೌದು, ಬಟ್ ಯಾತಕ್ಕಾಗಿ ಅಭ್ಯಾಸ ಮಾಡ್ತೀವಿ? ನಮ್ಮ ಗುರಿ ತಲುಪೋದಕ್ಕೆ ಅಥವಾ ಸಮಾಧಿ ಸ್ಥಿತಿ ಅಥವಾ ನಮ್ಮ ಸಮತೋಲನ ಕಾಯ್ದುಕೊಳ್ಳೋದಕ್ಕೋಸ್ಕರ ಆಸನ ಪ್ರಾಣಾಯಾಮ ಮಾಡೋದನ್ನ ನಾವು ಹಠಯೋಗ ಅಂತ ಕರಿತೀವಿ ಹೊರತು ಆಸನ ಪ್ರಾಣಾಯಾಮ ಅಭ್ಯಾಸನ ಹಠಯೋಗ ಅಂತ ಕರೆಯೋದಿಲ್ಲ. ವ್ಯತ್ಯಾಸ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡಿ. ಆಸನ ಪ್ರಾಣಾಯಾಮದ ಅಭ್ಯಾಸ ಅಲ್ಲ, ನಮ್ಮ ಗುರಿ ತಲುಪೋದಕ್ಕೆ ಮಾಡೋ ಆಸನ ಪ್ರಾಣಾಯಾಮದ ಅಭ್ಯಾಸ ಹಠಯೋಗ ಆಗುತ್ತೆ. ಇದಿಷ್ಟು ಹಠಯೋಗದ ಬಗ್ಗೆ. ನಾವೀಗ ಈ ರಾಜಯೋಗ ಅಷ್ಟಾಂಗಗಳ ಬಗ್ಗೆ ಒಂದಾದ್ಮೇಲೆ ಒಂದು ತಿಳ್ಕೊಳ್ತಾ ಹೋಗೋಣ. ಮೊದಲನೇದು ಮತ್ತೆ 2ನೇದು ಯಮ ಮತ್ತು ನಿಯಮ. ಯಮ ಅಂತ ಅನ್ನೋದನ್ನ ಸೋಷಿಯಲ್ ಎಥಿಕ್ಸ್ ಅಂತ ಕರಿತೀವಿ. ಅಂದ್ರೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿತ್ವ ಇಟ್ಕೋಬೇಕಾದ್ರೆ ನಮಗಿರ್ಬೇಕಾಗಿರುವಂತಹ ಗುಣಗಳನ್ನ ಯಮ ಅಂತ ಕರಿತೀವಿ. ನಾನು ಇಲ್ಲಿ ಒಂದು ಪದಕ್ಕೆ ನಾನಾ ಅರ್ಥಗಳಿರುತ್ತೆ. ಯಮ ಅನ್ನೋದಕ್ಕೂ ಅಷ್ಟೇ ಬೇರೆ ಬೇರೆ ಅರ್ಥ ಇದೆ. ಇಲ್ಲಿ ಯಮ ಅಂತಂದ್ರೆ ಅಷ್ಟಾಂಗಗಳಲ್ಲಿ ಯಮ ಅಂತ ಹೇಳಿದ್ರೆ
ಸೋಷಿಯಲ್ ಎಥಿಕ್ಸ್ ಅಥವಾ ಒಳ್ಳೆ ವ್ಯಕ್ತಿತ್ವ, ಸೋಷಿಯಲ್ ಆಗಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿತ್ವಕ್ಕೆ ಬೇಕಾಗಿರುವಂತಹ ಗುಣಗಳು: ಸತ್ಯ, ಅಹಿಂಸೆ, ಅಸ್ಥೇಯ, ಅಪರಿಗ್ರಹ ಮತ್ತೆ ಬ್ರಹ್ಮಚರ್ಯ. ಸತ್ಯ ಅಂತ ಹೇಳಿದ್ರೆ ಗೊತ್ತೇ ಗೊತ್ತು, ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳ್ಬೇಕಾಗಿಲ್ಲ. ಅಹಿಂಸೆ ಅಂತ ಹೇಳಿದ್ರೆ ಹಿಂಸೆ ಮಾಡದೇ ಇರೋದು ಅಹಿಂಸೆ. ಇಲ್ಲಿ ದೈಹಿಕ ಹಿಂಸೆ ಒಂದು, ಮಾನಸಿಕ ಹಿಂಸೆ ಅಹಿಂಸೆ. ದೈಹಿಕ ಅಹಿಂಸೆ, ಮಾನಸಿಕ ಅಹಿಂಸೆ. ಇಲ್ಲಿ ಅಹಿಂಸೆ ಅಂತ ಹೇಳುವಾಗ ಅಥವಾ ಸತ್ಯ ಅಂತ ಹೇಳುವಾಗ ಅಥವಾ ಯಮ ನಿಯಮ ಅಂತ ಹೇಳುವಾಗ ಒಂದೊಂದು ಕಾನ್ಸೆಪ್ಟ್ಸ್ ಸೆಪರೇಟ್ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲದೂ ಒಂದಕ್ಕೊಂದು ಬೆಸ್ತುಕೊಂಡು ಬಂದಿದೆ. ಅಷ್ಟಾಂಗಗಳಲ್ಲಿ ಅಷ್ಟು ವಿಷಯಗಳು ಅಷ್ಟು ಒಂದಕ್ಕೊಂದು ಬೆಸ್ದು ಬಂದಿದೆ. ಇಲ್ಲಿ ಅಹಿಂಸೆ ಅಂತ ಹೇಳುವಾಗ ನಾನು ದೈಹಿಕ ಹಿಂಸೆ, ಈಗ ಅಹಿಂಸೆ ಅಭ್ಯಾಸ ಮಾಡ್ತಿದೀವಿ ಅಂತ ಹೇಳ್ಕೊಳ್ಳೋರೆಲ್ಲ ಸಸ್ಯಾಹಾರಿಗಳಾಗಿದ್ದೀವಿ ಅಂತ ಹೇಳ್ಕೊತಾರೆ ಅಷ್ಟೇ ಹೊರತು ಪ್ರಾಣಿ ಹಿಂಸೆ ಮಾಡದೇ ಇರೋದು ಅಹಿಂಸೆ ಆಗಕ್ ಸಾಧ್ಯ ಇಲ್ಲ. ನಾನು ಇನ್ನೊಂದು ಎಲ್ಲದನ್ನು ನಾನು ಉದಾಹರಣೆ ಸಮೇತ ಹೇಳಕ್ಕೆ ಪ್ರಯತ್ನ ಪಡ್ತೀನಿ, ಆಗ ಅರ್ಥ ಆಗತ್ತೆ ಚೆನ್ನಾಗಿ. ನೀವು ಮ್ಯಾಟ್ ಮೇಲೆ ಆಸನಗಳನ್ನ ಮಾಡ್ತೀವಿ. ನೀವು ಆಸನ ಅಭ್ಯಾಸ ನಿಮ್ಗೆ ಇದ್ರೆ ನಿಮ್ಮ ಗುರುಗಳು ಹೇಳಿರಬಹುದು, ನಿಮ್ಮ ಚೌಕಟ್ಟಿನ ಒಳಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿ, ನಿಮ್ಮ ದೇಹಕ್ಕೆ ಫೋರ್ಸ್ ಮಾಡಬೇಡಿ, ನಿಮ್ಮ ದೇಹ ಹಿಂಸೆ ಮಾಡಬೇಡಿ ಅಂತ. ಅದು ಅಹಿಂಸೆಯ ಅಭ್ಯಾಸನೆ. ಅಂದ್ರೆ ನಿಮ್ಮ ದೇಹಕ್ಕೆ ನೀವು ಹಿಂಸಿಸ್ಕೋಬಾರ್ದು. ನೀವು ಹಿಂಸೆ ಪಟ್ಟು ನಿಮ್ಮ ಆಸನಾಭ್ಯಾಸ ಮಾಡಿದ್ರೆ ಕಂಟಾರ್ಷನ್ ಅಂತ ಕೇಳಿರ್ಬಹುದು. ಕಂಟಾರ್ಷನ್ ಅಥವಾ ಸರ್ಕಸ್ ಪರ್ಫಾರ್ಮರ್ಸ್ ದೇಹ ದಂಡಿಸೋದು ನೋಡಿರ್ಬಹುದು. ಯೋಗ ಅದು ಸಮನಾಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಮ್ಮ ಎಫರ್ಟ್ ಅಥವಾ ನಮ್ಮ ಚೌಕಟ್ಟು ಏನಿದೆ ಅದರಲ್ಲಿ ನಮ್ಮ ಎಫರ್ಟ್ ಇರಬೇಕು. ಅದು ಒಂದು ಉದಾಹರಣೆ, ದೈಹಿಕ ಅಹಿಂಸೆ. ಹಾಗೆ ಮಾನಸಿಕ ಅಹಿಂಸೆ ನಿಮ್ಗೆಲ್ಲರಿಗೂ ಗೊತ್ತೇ ಗೊತ್ತು. ಯಾರಿಗೋ ಮನಸ್ಸಿಗೆ ನೋವು ಮಾಡೋ ತರ ಮಾತಾಡದೆ ಇರೋದು, ಅದು ಮಾನಸಿಕ ಅಹಿಂಸೆ. ಅಸ್ಥೇಯ ಅಂದ್ರೆ ಕದಿದೇ ಇರೋದು. ವಸ್ತು ಆಗಿರಬಹುದು ಅಥವಾ ಬೇರೆಯವ್ರು ಮಾಡಿದ ಕೆಲಸನ ನಾವು ಮಾಡಿದ್ದು ಅಂತ ಹೇಳ್ಕೊಡೋದಿರ್ಬಹುದು, ಅದು ಕದಿಯೋದು. ಇದೆಲ್ಲದನ್ನು ಮಾಡದೇ ಇರೋದು ಅಸ್ಥೇಯ. ಅಪರಿಗ್ರಹ, ಇದು ಅಷ್ಟೇ ಒಂದು ಉದಾಹರಣೆ ಮೂಲಕ ತಿಳ್ಕೊಳಕ್ ಪ್ರಯತ್ನ ಪಡೋಣ. ನಮ್ಮ ಎಲ್ಲ ಮನೆಗಳಲ್ಲೂ ನಾವು ಒಂದಷ್ಟು ಹಾಕದೇ ಇರುವಂತಹ ಬಟ್ಟೆಗಳು ಖಂಡಿತ ಇರುತ್ತೆ. ಆ ಹಾಕದೇ ಇರುವಂತಹ ಬಟ್ಟೆಗಳಿಗೆ ಒಂದು ಸೆಪರೇಟ್ ಬ್ಯಾಗ್ ಅಥವಾ ಸೆಪರೇಟ್ ಕಬೋರ್ಡ್ ಅಥವಾ ಬೀರುವಲ್ಲಿ ಇಟ್ಟಿರ್ತೀವಿ ಹೊರತು ಆ ಬಟ್ಟೆನ ಹೊರಗೆ ಕೊಡೋದಕ್ಕೆ ನಮಗೆ ಹೊಟ್ಟೆ ಉರಿಯುತ್ತೆ. ಅಂದ್ರೆ ಆ ಹಾಕದೇ ಇರೋ ಬಟ್ಟೆ ಮೇಲೆ ನಮಗೆ ಅಟ್ಯಾಚ್ಮೆಂಟ್ ಜಾಸ್ತಿ. ಇದು ಒಂದು ಉದಾಹರಣೆ, ಪರಿಗ್ರಹಿಸ್ಕೋತಿದೀವಿ. ಇದನ್ನ ಮಾಡದೇ ಇರೋದು ಈಗ ಫ್ಯಾಷನಬಲ್ ಆಗಿ ಮಿನಿಮಲಿಸ್ಟ್ ಲಿವಿಂಗ್ ಅಂತ ಕರೀತಾರೆ. ಅಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಕೊಂಡು ಯಾವುದೇ ವಸ್ತು ಆಗಿರ್ಬೋದು. ಅದೇ ನಮ್ಮ ಯೋಗದಲ್ಲಿ ಅಪರಿಗ್ರಹ ಅಂತ ಕರಿತೀವಿ. ಹಾಗೆ ಮುಂದಿಂದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅನ್ನೋ ಪದಕ್ಕೆ ಬಹಳ ಆಳವಾಗಿರೋ ಅರ್ಥ ಇರೋದು ಹೌದು. ಆದ್ರೆ ವಿದ್ಯಾರ್ಥಿಗಳಿಗೆ ಮತ್ತೆ ಸಾಮಾನ್ಯ ಜನರಿಗೆ ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಏನು? ನಮ್ಮ ದೇಹದಲ್ಲಿರೋ ಎಲ್ಲ ಎನರ್ಜಿನ ಇತಿ ಮಿತಿಯಿಂದ ಬಳಸೋದನ್ನ ಬ್ರಹ್ಮಚರ್ಯ ಅಂತ ಕರಿತೀವಿ. ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಒಂದು ಕಡೆ ಉಲ್ಲೇಖ ಇದೆ, ಅತಿ ನಿದ್ದೆ ಮಾಡೋನಿಗೂ ನಿದ್ದೆನೇ ಮಾಡದೇ ಇರೋನಿಗೂ, ಅತಿಯಾಗಿ ಆಹಾರ ಸೇವನೆ ಮಾಡೋನಿಗೂ ಆಹಾರನೇ ಸೇವನೆ ಮಾಡದೇ ಇರೋನಿಗೂ ಯೋಗ ಒಲಿಯೋದಿಲ್ಲ. ಇದು ಬರೀ ನಿದ್ದೆ ಆಹಾರಕ್ಕೆ ಸಂಬಂಧಪಟ್ಟಿದ್ದಲ್ಲ. ದಿನವಿಡೀ ದೈನಂದಿನ ಕೆಲಸಗಳು ಯಾವುದೇ ಇದ್ರೂ ಎಕ್ಸ್ಟ್ರೀಮ್ಸ್ ಅಲ್ಲಿ ಮಾಡಬಾರ್ದು, ಇತಿ ಮಿತಿಲಿ ಮಾಡ್ಬೇಕು. ಆ ಇತಿ ಮಿತಿ ಏನಿದೆ ಅದನ್ನ ಬ್ರಹ್ಮಚರ್ಯ ಅಂತ ಕರಿತೀವಿ. ಯಾವುದೇ ಎನರ್ಜಿ, ದೇಹದ ಯಾವುದೇ ಎನರ್ಜಿ ಆಗಿರ್ಬೋದು, ಅದನ್ನ ಬ್ರಹ್ಮಚರ್ಯ ಅಂತ ಕರಿತೀವಿ. ಇದಿಷ್ಟು ನಮ್ಮ ಯಮ ಅಂದ್ರೆ ಸೋಷಿಯಲ್ ಎಥಿಕ್ಸ್. ಮುಂದಿನದು ನಿಯಮ. ನನ್ನ ಪ್ರಕಾರ ವಿದ್ಯಾರ್ಥಿಗಳಿಗೆ ನಿಯಮ ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಆಗತ್ತೆ. ಮತ್ತೆ ನಾ ಕೊಡೋ ಉದಾಹರಣೆಯಲ್ಲಿ ಮತ್ತೆ ಪಾಲಿಸ್ಬೇಕಾಗಿರುವಂತಹ ಒಂದಷ್ಟು ವಿಷಯ ಈ ಯಮ ನಿಯಮ ಎರಡು. ಮೊದಲನೇದು ಶೌಚ. ಶೌಚ ಅಂದ್ರೆ ಸ್ವಚ್ಛತೆ ಅಥವಾ ಶುಚಿತ್ವ ಪದದಲ್ಲೇ ಅರ್ಥ ಆಗುತ್ತೆ. ಅದರಲ್ಲೂ ಅಷ್ಟೇ ದೈಹಿಕ ಸ್ವಚ್ಛತೆ, ಮಾನಸಿಕ ಸ್ವಚ್ಛತೆ ಎರಡು ತರ ಇದೆ. ದೈಹಿಕ ಸ್ವಚ್ಛತೆ ಎಲ್ಲರೂ ಮಾಡ್ತೀವಿ. ಬೆಳಗ್ಗೆ ಎದ್ದ ಕೂಡಲೇ ಮುಖ ತೊಳೆಯೋದು, ಸ್ನಾನ ಮಾಡೋದು, ಕೈ ತೊಳೆಯೋದು, ಕಾಲು ತೊಳೆಯೋದು, ಇದೆಲ್ಲ ಮೇಲ್ಮೈನ ಶುಚಿತ್ವ ಆಯ್ತು. ಆದರೆ ದೇಹದ ಒಳಗೆ ಅಥವಾ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಈ ಸಿಸ್ಟಮ್ಸ್ ನ ಶುಚಿಯಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಮೊದಲನೇದು ನಾವು ತಿನ್ನೋ ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಯಾವ ರೀತಿ ಆಹಾರ ತಿಂತೀವಿ ಅದ್ರ ಮೇಲೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್ ಎರಡು ಕೆಲಸ ಮಾಡುತ್ತೆ. ಒಂದು ಆಹಾರ, ಇನ್ನೊಂದು ನಾವು ಮಾಡೋ ಆಸನ ಪ್ರಾಣಾಯಾಮ ಅಭ್ಯಾಸ. ಪ್ರಾಣಾಯಾಮ ಅಭ್ಯಾಸ ಮಾಡಿದ್ರೆ ನೀವು ತಗೊಳ್ಳೋ ಗಾಳಿ ಕೂಡ ಶುಚಿಯಾಗಿ ಇರುತ್ತೆ, ತುಂಬಾನೇ ಕ್ಲೀನ್ ಆಗಿರುತ್ತೆ.
ನಿಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ದೈಹಿಕ ಶುಚಿತ್ವ ಆಯ್ತು. ಮಾನಸಿಕ ಶುಚಿತ್ವ ಹೇಗೆ ಕಾಪಾಡ್ಕೊಳ್ತೀವಿ? ನಾವು ದೇಹದೊಳಗೆ ಏನಾದ್ರೂ ತಗೋತೀವಿ ಅಂತ ಹೇಳಿದ್ರೆ ಅದು ಬರೀ ಆಹಾರ ಅಲ್ಲ. ನಾವು ಟಿವಿಯಲ್ಲಿ ಏನ್ ನೋಡ್ತೀವಿ ಅಥವಾ ನಮ್ಮ ಮೊಬೈಲ್ಗಳಲ್ಲಿ ಏನ್ ನೋಡ್ತೀವಿ, ಯಾವ ರೀತಿ ಪ್ರೋಗ್ರಾಮ್ಸ್ ನ ವೀಕ್ಷಣೆ ಮಾಡ್ತೀವಿ, ಯಾವ ರೀತಿ ಪ್ರೋಗ್ರಾಮ್ಸ್ ನ ಕೇಳ್ತೀವಿ, ನಮ್ಮ ಕಿವಿ ಕಣ್ಣು ನಮ್ಮ ಮೆದುಳೊಳಗೆ ಯಾವ್ಯಾವ ತರ ವಿಷಯಗಳನ್ನ ಹಾಕೋತೀವಿ, ಅದು ಕೂಡ ನಮ್ಮ ಮನಸ್ಸಿನ ಶುಚಿತ್ವದ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ. ಮುಂದಿನದು ಸಂತೋಷ. ಈ ಸಂತೋಷ, ತಪಸ್ ಮತ್ತೆ ಸ್ವಾಧ್ಯಾಯ, ಇದು ಮೂರನ್ನು ಒಟ್ಟಿಗೆ ನಾನು ಒಂದೇ ಒಂದು ಉದಾಹರಣೆ ಮೂಲಕ ಹೇಳ್ತೀನಿ. ಈಗ ನನಗೆ ವಿದ್ಯಾರ್ಥಿಗಳ ದೃಷ್ಟಿಯಿಂದ ನನಗೆ 25ಕ್ಕೆ ಯಾವುದೋ ಒಂದು ಟೆಸ್ಟ್ ಅಲ್ಲಿ 24 ಬಂದಿರುತ್ತೆ. ನನಗೆ ಬಹಳ ಖುಷಿಯಾಗಿರುತ್ತೆ. ನನಗೆ 24 ಬಂತು 25, ಯಾಕೆಂದ್ರೆ ಅದು ತುಂಬಾ ಒಳ್ಳೆ ಮಾರ್ಕ್ಸ್, ತುಂಬಾ ಒಳ್ಳೆ ಅಂಕ. ಆದ್ರೆ ನನ್ನ ಪಕ್ಕದಲ್ಲಿ ಕೂತಿರೋಳನ್ನ ನೋಡಿದ ತಕ್ಷಣ ಬೇಜಾರಾಗುತ್ತೆ. ಯಾಕೆ? ಅವಳಿಗೆ 25ಕ್ಕೆ 25 ಬಂದಿದೆ, ನನಗಿಂತ 1 ಮಾರ್ಕ್ಸ್ ಜಾಸ್ತಿ ಆಗಿದೆ. ನನಗೆ 24 ಬಂತು ಅಂತ ನನಗೆ ಮುಂಚೆನೆ ಬೇಜಾರಾಗಿದ್ರೆ ಅದು ಬೇರೆ ವಿಷಯ, ಅದು ಪರವಾಗಿಲ್ಲ. ಆದ್ರೆ ನನಗ್ ಖುಷಿ ಇದ್ದು ಅವಳಿಗೆ 25 ನೋಡಿದ ತಕ್ಷಣ ನಂಗೆ ಬೇಜಾರಾಯ್ತು ಅಂತ ಹೇಳಿದ್ರೆ ನಿಮಗೆ ನಿಮ್ಮಲ್ಲಿ ತೃಪ್ತಿ ಇಲ್ಲ ಅಂತ ಅರ್ಥ. ಅದಾಗಬಾರ್ದು. ಹಾಗಿದ್ರೆ ನನಗೆ 25ಕ್ಕೆ 2 ಅಂಕ ಬಂದ್ರು ನಾನು ಖುಷಿಯಾಗಿರ್ಬೇಕಾ? ತೃಪ್ತವಾಗಿ ಆಯ್ತು, ನನಗೆ 2 ಅಂಕ ಬಂದಿದೆ, ನಂಗೆ ಬಹಳ ಖುಷಿ ಇದೆ, ಸಂತೃಪ್ತಿ ಇದೆ ಅಂತ? ಖಂಡಿತ ಇದೆ. ಅವಾಗ್ಲೇ ನಾವು ಮುಂದಿನ ಸ್ಟೆಪ್ ಅಥವಾ ಮುಂದಿನ ಕಾನ್ಸೆಪ್ಟಿಗೆ ಹೋಗೋದು ತಪಸ್. ತಪಸ್ ಅಂತಂದ್ರೆ ಹಾರ್ಡ್ ವರ್ಕ್ ಅಥವಾ ಕಠಿಣ ಪರಿಶ್ರಮ. ಒಂದು ಪ್ರಾಕ್ಟಿಕಲ್ ಆಗಿರೋ ಗುರಿನ ಇಟ್ಕೊಂಡು ಆ ಗುರಿ ಕಡೆಗೆ ಎಷ್ಟು ಕಠಿಣವಾದ ಪರಿಶ್ರಮ ಹಾಕ್ತೀವಿ ಅದನ್ನ ತಪಸ್ ಅಂತ ಹೇಳ್ತೀವಿ. ಇವಾಗ ನಾನು ಫೇಲ್ ಆಗುವಂತ ಕ್ಯಾಂಡಿಡೇಟ್ ಆಗಿದ್ದು, ಫೇಲ್ ಆಗುವಂತ ಸ್ಟೂಡೆಂಟ್ ಆಗಿದ್ದು, ನಾನು ನೆಕ್ಸ್ಟ್ ಟೈಮೇ 100% ತಗೋಬೇಕು ಅಂದ್ರೆ ಅದು ಪ್ರಾಕ್ಟಿಕಲ್ ಆಗಿರೋ ಗುರಿ ಅಲ್ಲ. ನಾನು ಈ ಸತಿ ನನಗೆ 2 ಬಂದಿದೆ, ನೆಕ್ಸ್ಟ್ ಟೈಮ್ ಪಾಸ್ ಆಗೋಕ್ ಪ್ರಯತ್ನ ಪಡೋಣ. ಈ ತರ ಪ್ರಾಕ್ಟಿಕಲ್ ಗುರಿಯ ಕಡೆಗೆ ನಮ್ಮ ಕಠಿಣ ಪರಿಶ್ರಮ ಇದ್ರೆ ಅದನ್ನ ತಪಸ್ ಅಂತೀವಿ. ಇದನ್ನ ಆಸನಗಳ ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ನನಗೆ ವೃಕ್ಷಾಸನನೇ ಕರೆಕ್ಟ್ ಆಗಿ ಬರೋದಿಲ್ಲ, ಮತ್ತೆ ನಾನು ಶೀರ್ಷಾಸನ ಮಾಡ್ಬೇಕು ಅಥವಾ ನಾನು ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ಬೇಕು ಅಂದ್ರೆ ಅದು ಒಂದು ಪ್ರಾಕ್ಟಿಕಲ್ ಆಗಿರೋ ಗುರಿ ಅಲ್ಲ. ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಸ್ವಲ್ಪನೇ ಹೋಗ್ಬೇಕು, ಅದನ್ನ ತಪಸ್ ಅಂತ ಕರಿತೀವಿ. ಗುರಿಯ ಕಡೆಗೆ ಹೋಗೋ ಮನಸ್ಸಿದೆ, ಆದ್ರೆ ತಲೆಯಲ್ಲಿ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ತಪಸ್ ಅಷ್ಟು ವ್ಯರ್ಥ ಆಗುತ್ತೆ. ಅದಕ್ಕೆ ಮುಂದಿನ ಕಾನ್ಸೆಪ್ಟ್ ಬರೋದು ಸ್ವಾಧ್ಯಾಯ, ಸ್ವ ಅಧ್ಯಾಯ, ಸೆಲ್ಫ್ ಸ್ಟಡಿ. ನಮ್ಮ ಜೀವನದ ಯಾವುದೇ ಹಂತ ಆಗಿದ್ರು, ಸ್ಕೂಲಿಗೆ ಹೋಗೋ ಮಕ್ಕಳಾಗಿದ್ರು ಅಥವಾ ಕಾಲೇಜಿಗೆ ಹೋಗೋ ಮಕ್ಕಳಾಗಿದ್ರು ಅಥವಾ ನಾವು ಕೆಲ್ಸಕ್ಕೆ ಹೋಗೋ ಅಷ್ಟು ವಯಸ್ಸಾಗಿದ್ರು, ಕಲಿಕೆ ಅನ್ನೋದು ನಿಲ್ಲದೇ ಇರುವಂತಹ ಒಂದು ಪ್ರಾಸೆಸ್. ಒಂದಲ್ಲ ಒಂದು ವಿಷಯದ ಬಗ್ಗೆ ನಮ್ಗೆ ಹೊಸದು ದಿವಸ ಕಲಿಯುವಂತ ಪ್ರಮೇಯ ಬಂದೇ ಬರುತ್ತೆ. ಕಲಿಕೆ ಬರೀ ಓದಿಂದ ಅಲ್ಲ, ಅಬ್ಸರ್ವೇಷನ್ ಇಂದ ಅಥವಾ ಕೇಳಿಸ್ಕೊಂಡು ನೋಡಿ ಮಾತಾಡ್ತಾ ಕೂಡ ಬರುವಂತ ಒಂದು ಜ್ಞಾನ, ಅದನ್ನ ಸ್ವಾಧ್ಯಾಯ ಅಂತ ಕರಿತೀವಿ. ಸೆಲ್ಫ್ ಸ್ಟಡಿ, ಸ್ವ ಅಧ್ಯಾಯ. ಇದು 4 ಡಿಸಿಪ್ಲಿನ್ ಇಲ್ದಲೇ ಮಾಡಿದ್ರೆ ಯಾವುದೇ ಪ್ರತಿಫಲ ಸಿಗೋದಿಲ್ಲ. ಮತ್ತೆ ನಮಗೆ ಡಿಸಿಪ್ಲಿನ್ ಬರೋದು ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ನಮ್ಮನ್ನ ನೋಡ್ತಿದೆ ಅಂತ ಗೊತ್ತಾದಾಗ ಮಾತ್ರ. ಆ ಪಾಸಿಟಿವ್ ಎನರ್ಜಿನ ನಾವು ದೇವರು ಅಂತ ಕರೆಯೋದು. ಈ ಎಲ್ಲಾ ಕೆಲಸನೂ ಈಶ್ವರ ಪ್ರಣಿಧಾನ ಅಂದ್ರೆ ದೇವರಿಗೆ ಅರ್ಪಣೆ ಮಾಡುವಂತ ಪ್ರಾಸೆಸ್ ಏನಿದೆ ಅದನ್ನ ಈಶ್ವರ ಪ್ರಣಿಧಾನ ಅಂತ ಕರಿತೀವಿ. ಇದಿಷ್ಟು ಯಮ ಮತ್ತೆ ನಿಯಮಗಳು, 5 ದಾರಿಗಳನ್ನ ಕೊಟ್ಟಿದ್ದಾರೆ. ಈ ಯಮ ಮತ್ತೆ ನಿಯಮ ಯಾವುದು ಹೊಸದಲ್ಲ, ಆದ್ರೆ ಏನು ನಮ್ಗೆ ಇದೆಲ್ಲ ಯೋಗದ ಕೆಳಗೆ ಬರುತ್ತೆ ಅಂತ ಗೊತ್ತಿಲ್ಲದೆ ಇದ್ದಿದ್ದೊಂದು ವಿಷಯ ಅನ್ನೋದ್ಬಿಟ್ರೆ ಇದೆಲ್ಲ ನಮ್ಗೆ ಚಿಕ್ಕ ವಯಸ್ಸಿಂದ ನಮ್ಮ ಮನೆಗಳಲ್ಲಿ ಹೇಳಿರುವಂತಹ ವಿಷಯಗಳು, ಯಾವುದು ಹೊಸದಾಗಿರುವಂತಹ ವಿಷಯ ಅಲ್ಲ. ನಮ್ಗೆ ಯಾರ ಮನೇಲೂ ಸುಳ್ಳು ಹೇಳಿ ಅಂತ ಹೇಳ್ಕೊಡಲ್ಲ, ಅಥವಾ ಹಿಂಸೆ ಮಾಡಿ ಯಾರಿಗೂ ಅಂತ ಹೇಳ್ಕೊಡಲ್ಲ, ಅಥವಾ ಗಲೀಜಾಗಿರಿ ಅಂತ ಯಾರ ಮನೇಲೂ ಹೇಳ್ಕೊಡೋಂತಹ ವಿಷಯ ಅಲ್ಲ. ಸೊ ಈ ಯಮ ನಿಯಮಗಳು ಎರಡೂನು ನಮ್ಮ ಮನೆಗಳಲ್ಲಿ ಹೇಳ್ಕೊಡುವಂತ ವಿಷಯಗಳು. ಇದಿಷ್ಟು ಯಮ ನಿಯಮ ಆಯ್ತು. ಮುಂದಿನದು ಆಸನ ಮತ್ತೆ ಪ್ರಾಣಾಯಾಮ. ಆಸನದ ಬಗ್ಗೆ ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಯಾವ್ದಾದ್ರೂ ಒಂದು ಆಸನ ತಲೆಗೆ ಬಂದಿರುತ್ತೆ. ಹೆಡ್ ಸ್ಟ್ಯಾಂಡ್, ಶೀರ್ಷಾಸನ, ಹ್ಯಾಂಡ್ ಸ್ಟ್ಯಾಂಡ್. ಆಸನ ಅಂತ ಹೇಳಿದ್ರೆ ಏನು? ಯಾವುದೇ ಒಂದು ಭಂಗಿಯಲ್ಲಿ ಹೆಚ್ಚು ಹೊತ್ತು ಶ್ರಮ ಇಲ್ಲದಲೆ, ಕಷ್ಟ ಪಡೆದಲೆ ಕೂರುವಂತಹ ಒಂದು ಅಥವಾ ಭಂಗಿಯಲ್ಲಿ ಇರುವಂತಹ ಒಂದು ಕ್ರಿಯೆ ಏನಿದೆ ಅದನ್ನ ಆಸನ ಅಂತ ಕರಿತೀವಿ. ನಮ್ಮ ಹಠಯೋಗ ಪ್ರದೀಪಿಕೆಯಲ್ಲಿ ಸ್ಥಿರಂ ಸುಖಂ ಆಸನಂ ಅಂತ ಕರಿತೀವಿ. ಸ್ಥಿರವಾಗಿ ಸುಖವಾಗಿ ಯಾವುದೇ ಭಂಗಿಯಲ್ಲಿದ್ರು ಅದು ಆಸನ. ಈಗ ನೀವು ಚೇರ್ ಮೇಲೆ ಕೂತು ನನ್ನ ಕೇಳ್ತಿದ್ದೀರಾ, ನೀವು ಆರಾಮಾಗಿ ಕೂತಿದ್ದೀರಾ ಅಂದ್ರೆ ಅದು ಆಸನ.
ನಾನು ಇಲ್ಲಿ ಸುಖಾಸನದಲ್ಲಿ ಕೂತು ನಿಮ್ಗೆ ಹೇಳ್ತಿದ್ದೀನಿ, ನಾನು ಕೂತಿರೋದು ಕೂಡ ಆಸನ. ಸೊ ಸ್ಥಿರಂ ಸುಖಂ ಆಸನಂ, ಯಾವ ಭಂಗಿ ನಿಮಗೆ ಅನುಕೂಲ ಆಗಿ ಸ್ಥಿರವಾಗಿ ಸುಖವಾಗಿ ಕೂತಿರ್ತೀರೋ ಅದು ಆಸನ. ಈ ಆಸನ ಅಂತ ಬಂದಾಗ ನಾನು ಒಂದಷ್ಟು ವಿಷಯಗಳನ್ನ ಹೇಳಲೇಬೇಕು. ನನ್ನ ಹತ್ರ ಬರೋ ಒಂದಿಬ್ಬರಲ್ಲಿ ಒಬ್ರು ಕೇಳುವಂತ ಒಂದು ಕಾಮನ್ ಪ್ರಶ್ನೆ, ನಾನು ಆಸನ ಮಾಡಿದ್ರೆ ಸಣ್ಣ ಆಗ್ತೀನಲ್ವಾ? ಈ ಆಸನಕ್ಕೆ ಬಹಳ ದೊಡ್ಡ ಗುರಿ ಇದೆ, ಸಣ್ಣ ಆಗೋದು ಗುರಿ ಅಲ್ಲ. ಹಾಗೆ ಸಣ್ಣ ಆಗೋದು ಗುರಿ ಆದ್ರೆ ಆಸನಾಭ್ಯಾಸ ಸೊಲ್ಯೂಷನ್ ಅಲ್ಲ. ನಾವು ಆಸನಾಭ್ಯಾಸ ದೈಹಿಕ ಆಗಿರೋದು ಹೌದು, ಆದ್ರೆ ನಮ್ಗ ಆ ದೈಹಿಕವಾಗಿರೋ ಪ್ರಾಕ್ಟೀಸ್ಗೆ ಬೇಕಾಗಿರೋದೆಲ್ಲ ಮಾನಸಿಕವಾಗಿರುವಂತಹ ಕ್ವಾಲಿಟೀಸ್, ಮಾನಸಿಕವಾಗಿರುವಂತಹ ಗುಣಗಳು. ಮೊದಲನೇದು ಅಕ್ಸೆಪ್ಟೆನ್ಸ್. ನಮ್ಗೆ ಏನ್ ಬರುತ್ತೆ ಏನ್ ಬರಲ್ಲ ಅನ್ನೋದನ್ನ ನಾವು ಅಕ್ಸೆಪ್ಟ್ ಮಾಡಿ ಆಮೇಲೆ ನಮ್ಮ ಅಭ್ಯಾಸ ಶುರು ಮಾಡ್ತೀವಿ. ಮೊದಲನೇದು ಅಕ್ಸೆಪ್ಟೆನ್ಸ್. ನಂತರ ವಿಲ್ ಪವರ್, ನಾನು ದಿವಸ ಇದನ್ನ ಮಾಡೇ ಮಾಡ್ತೀನಿ ಅನ್ನುವಂಥ ವಿಲ್ ಪವರ್. ಪರ್ಸಿಸ್ಟೆನ್ಸ್, ಕಷ್ಟಪಡ್ತೀನಿ, ಇದಕ್ಕೋಸ್ಕರ ನಾನು ನನ್ನ ಕಠಿಣ ಪರಿಶ್ರಮ ಹಾಕ್ತೀನಿ. ಈ ತರ ಮನಸ್ಸಿಗೆ ರಿಲೇಟೆಡ್ ಯಾವ್ಯಾವ ಕ್ವಾಲಿಟೀಸ್ ಇದೆ, ಯಾವ್ಯಾವ ಗುಣಗಳಿದೆ, ಅದು ನಿಮ್ಮ ಆಸನಾಭ್ಯಾಸಕ್ಕೆ ಹೆಲ್ಪ್ ಆಗುತ್ತೆ ಹೊರತು ಆಸನಾಭ್ಯಾಸ ನಿಮ್ಮ ವರ್ಕೌಟ್ ಅಲ್ಲ. ಯಾರಾದ್ರೂ ಆಸನನ ವರ್ಕೌಟ್ ಅನ್ನೋ ರೀತಿ ಮಾತಾಡಿದ್ರೆ ಇನ್ನು ಮುಂದೆ ಕರೆಕ್ಷನ್ ಮಾಡಿ, ಅದು ವರ್ಕೌಟ್ ಅಲ್ಲ, ಇಟ್ ಇಸ್ ವರ್ಕಿಂಗ್ ಇನ್. ನೀವು ನಿಮಗೋಸ್ಕರ, ನಿಮ್ಮ ಆತ್ಮ ನಿಮ್ಮ ದೇಹದೊಳಗೇನೆ ಇರೋದಲ್ಲ, ಅದಕ್ಕೆ ಒಂದು ಮನೆ ತರ ಇದೆ. ಅದು ಹೆಲ್ದಿಯಾಗಿರ್ಬೇಕು, ರೋಗ ಮುಕ್ತವಾಗಿ ಮಾಡ್ಬೇಕು ನಮ್ಮ ದೇಹನ. ಅದು ಆಸನಗಳ ಗುರಿಯೇ ಹೊರತು ಸಣ್ಣ ಆಗೋದು ಖಂಡಿತ ಅಲ್ಲ. ಸಣ್ಣ ಆಗೋದು ಒಂದೇ ಗುರಿ ಇದ್ರೆ ಆಸನಾಭ್ಯಾಸ ಸೊಲ್ಯೂಷನ್ ಖಂಡಿತ ಅಲ್ಲ. ಇದಿಷ್ಟು ಆಸನಗಳ ಬಗ್ಗೆ. ಹಾಗೆ ಆಸನಗಳು ಎಷ್ಟು, ಆಸನಗಳು 84 ಲಕ್ಷ ಅಂತ ಹೇಳ್ತಾರೆ, ಉಲ್ಲೇಖ ಇದೆ ಅಂತ ಕೇಳಿದೀನಿ, ಬಟ್ ನಾನು ಯಾವುದೇ ಪುಸ್ತಕದಲ್ಲಿ ಓದಿಲ್ಲ. 84 ಲಕ್ಷ ಯಾಕೆ ಅಂತ ಹೇಳಿದ್ರೆ 84 ಲಕ್ಷದ ತರ ಜೀವಿಗಳಿವೆ. ಒಂದೊಂದು ಜೀವಿ, ನಾವು ಯಾವುದೇ ಭಂಗಿ ಮಾಡಿದ್ರು, ಯಾವುದೇ ಆಸನಗಳು ಮಾಡಿದ್ರು, ಅದು ನಮ್ಮ ಪ್ರಾಣಿ ಪಕ್ಷಿ ಅಥವಾ ಯಾವ್ದಾದ್ರು ಗಿಡ ಮರ ಇದಕ್ಕೆ ಸಂಬಂಧಪಟ್ಟು ಮಾಡುವಂತ ಭಂಗಿಗಳು. ಅದರಿಂದ 84 ಲಕ್ಷ ಜೀವಿಗಳಿರೋದ್ರಿಂದ 84 ಲಕ್ಷ ಆಸನಗಳು ಅಂತ ಹೇಳ್ತೀವಿ. ಹಾಗೆ ಬೇರೆ ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ತರ ಇಂತಿಷ್ಟ ಆಸನ ಅಂತ ಎಲ್ಲ ಇದೆ. ಆದ್ರೆ ಇದುವರೆಗೆ ಚಾಲ್ತಿಯಲ್ಲಿರೋದು ಬರೀ 2-2.5 ಸಾವಿರ ಆಸನಗಳು ಅಷ್ಟೇ. ಮತ್ತೆ ಬಹಳ ಆಸನಗಳು ಮೇನ್ ಆಸನಗಳ ಮಾಡಿಫಿಕೇಶನ್ಸ್, ಅಂದ್ರೆ ನಾವು ಸುಲಭ ಮಾಡ್ಕೋತೀವಿ ಅಥವಾ ಅದರಲ್ಲೇ ಕಷ್ಟ ಮಾಡ್ಕೋತೀವಿ, ಅದನ್ನ ಆಸನಗಳು ಅಂತ ಕರಿತೀವಿ. ಆಸನಗಳು ಅಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಸ್ಥಿರಂ ಸುಖಂ ಆಸನಂ, ಆ ಭಂಗಿಯಲ್ಲಿ ಉಳಿದುಕೊಳ್ಳೋದನ್ನ ಆಸನ ಅಂತ ಕರಿತೀವಿ. ನಾವು ಒಂದು ಭಂಗಿಯಲ್ಲಿ ಉಳ್ಕೊಂಡಾಗ ನಮ್ಮ ದೇಹದಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಥವಾ ಏನ್ ಎಫೆಕ್ಟ್ ಆಗುತ್ತೆ ದೇಹದಲ್ಲಿ ಅಂತಂದ್ರೆ, ನಮ್ಮ ದೇಹದಲ್ಲಿ ಯಾವಾಗ್ಲೂ ಒಂದು ಡಾರ್ಮೆಂಟ್ ಎನರ್ಜಿ, ಪ್ರಾಣ ಅಂತ ಕರಿತೀವಿ. ಆ ಪ್ರಾಣ ಯಾವಾಗ್ಲೂ ಚಲಿಸ್ತಾ ಇರ್ಬೇಕು, ಅವಾಗಲೇ ನಾವು ಚೈತನ್ಯದಿಂದ ಇರೋಕ್ ಸಾಧ್ಯ. ಈ ಆಸನಗಳು ಮಾಡಿದಾಗ, ಒಂದೊಂದು ಭಂಗಿ ಮಾಡಿದಾಗ ನಮ್ಮ ಅಲೈನ್ಮೆಂಟ್ ಒಂದೊಂದು ತರ ಇರುತ್ತೆ. ಆ ಎನರ್ಜಿ, ಅದನ್ನ ಹೀಲಿಂಗ್ ಎನರ್ಜಿ ಅಂತ ಕೂಡ ಕರಿತೀವಿ. ಆ ಎನರ್ಜಿ ನಿಮ್ಮ ದೇಹದ ಒಂದೊಂದು ಸೆಲ್ಗಳಿಗೂ ಹೋಗಿ ಚೈತನ್ಯ ತುಂಬತ್ತೆ. ಆದ್ರಿಂದ ಆ ಭಂಗಿಯಲ್ಲಿ ಇರಬೇಕು ಅಂತ ಹೇಳ್ತೀವಿ. ಈ ಕಡೆಯಿಂದ ಆ ಕಡೆ ಹಾರೋದು ಮಾಡೋದು ಅದು ಆಸನ ಅಲ್ಲ, ಆ ಭಂಗಿಯಲ್ಲಿ ಇರೋದು ಆಸನ. ಎಷ್ಟೊತ್ತು ಇರ್ತೀವಿ, ಯಾವ್ಯಾವ್ದು ಎಷ್ಟೆಷ್ಟು ಹೊತ್ತು ಇರಬೇಕು, ಅದೆಲ್ಲ ಒಬ್ಬೊಬ್ರು ದೇಹಕ್ಕೆ ಅನುಗುಣವಾಗಿ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಒಬ್ಬೊಬ್ರಿಗೆ ಒಂದೊಂದು ಭಂಗಿಯಲ್ಲಿ 1 ನಿಮಿಷ ಇರೋದಕ್ಕಾಗತ್ತೆ, ಒಬ್ಬೊಬ್ರಿಗೆ 10 ನಿಮಿಷ ಇರೋದಕ್ಕಾಗಬಹುದು. ಅದೆಲ್ಲ ಅವರವರ ದೇಹಾಕಾರ ಮತ್ತೆ ಅವರವರ ವಿಲ್ ಪವರ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಇದಿಷ್ಟು ಆಸನ. ಹಾಗೆ ಆಸನ ಮತ್ತೆ ಪ್ರಾಣಾಯಾಮ ಯಾವಾಗ್ಲೂ ಜೊತೆಯಾಗೇ ಹೋಗುತ್ತೆ. ಪ್ರಾಣಾಯಾಮ ಅನ್ನೋ ಪದದ ಲಿಟ್ರಲ್ ಮೀನಿಂಗ್ ಪ್ರಾಣ ಆಯಾಮ. ಅದು ನಿಮ್ಮ ಲೈಫ್ ಸ್ಪ್ಯಾನ್ ಅಂತ ಹೇಳಲ್ಲ, ನಿಮ್ಮ ಆಯಸ್ಸನ್ನ ಹೆಚ್ಚಿಸುತ್ತೆ. ಆಯಸ್ಸು ಅಂತ ಕೂಡ ಹೇಳಕ್ ಬರಲ್ಲ, ನೀವು ಇರೋಷ್ಟು ದಿನ ನಿಮ್ಮ ಚೈತನ್ಯನ ಹೆಚ್ಚಿಸ್ಕೊಂಡು ಹೋಗುತ್ತೆ. ಪ್ರಾಣಾಯಾಮ ಅಂತಂದ್ರೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಆಫ್ ಬ್ರೀದಿಂಗ್. ಸುಮಾರು ತರ ಉಸಿರಾಟ ಕ್ರಮ ಇದೆ. ನಾವು ಆಸನಗಳನ್ನ ಮಾಡುವಾಗ ಕೂಡ ನಾವು ಪ್ರಾಣಾಯಾಮವನ್ನ ಬಳಸ್ತೀವಿ. ಆಸನಗಳಲ್ಲಿ ಇದ್ದು, ಒಂದೇ ಭಂಗಿಯಲ್ಲಿ ಇದ್ದು ನೀವು ಕರೆಕ್ಟ್ ಆಗಿ ಸರಿಯಾಗಿ ಉಸಿರಾಟ ಆಡದೆ ಹೋದ್ರೆ ಆ ಆಸನ ಮಾಡಿ ಯಾವುದೇ ಪ್ರಯೋಜನ ಇಲ್ಲ. ನಿಮ್ಮ ಎನರ್ಜಿ ದೇಹದೊಳಗೆ ಮೂವ್ ಆಗ್ಬೇಕು, ಚಲಿಸ್ಬೇಕು ಅಂತಂದ್ರೆ ಅದು ಉಸಿರಾಟದಿಂದ ಮಾತ್ರ ಸಾಧ್ಯ. ಎಷ್ಟು ದೀರ್ಘವಾಗಿ ಉಸಿರಾಡ್ತೀರಾ ಅಷ್ಟು ನಿಮ್ಮ ದೇಹಕ್ಕೆ ಚೈತನ್ಯ ಬರುತ್ತೆ, ಅಷ್ಟು ನಿಮ್ಮ ದೇಹಕ್ಕೆ ಒಳ್ಳೆಯದು. ಇದನ್ನ ಪ್ರಾಣಾಯಾಮ ಅಂತ ಕರಿತೀವಿ.
ನೀವು ಎಲ್ಲರೂ ನಾಯಿ ಉಸಿರಾಡೋದನ್ನ ಆಮೆ ಉಸಿರಾಡೋದನ್ನ ಇದೆರಡರದ್ದು ವ್ಯತ್ಯಾಸ ನೋಡಿರ್ತೀರ. ನಾಯಿ ಎಷ್ಟು ವೇಗವಾಗಿ ಉಸಿರಾಡುತ್ತೆ, ಅದೇ ಆಮೆ ಉಸಿರಾಟ ಬಹಳ ಕಡಿಮೆ, ಬಹಳ ನಿಧಾನವಾಗಿ ಉಸಿರಾಡುತ್ತೆ. ಅದೇ ರೀತಿ ಅವುಗಳ ಜೀವಾವಧಿ ಕೂಡ. ಆಮೆ ಬದುಕದಷ್ಟು ವರ್ಷ ನಾಯಿ ಬದುಕೋದಿಲ್ಲ, ನಾಯಿ ಜೀವಾವಧಿ ಅಷ್ಟೊಂದಿಲ್ಲ. ನಮ್ಮ ಫ್ರೀಕ್ವೆನ್ಸಿ ಆಫ್ ಬ್ರೆತ್ ಎಷ್ಟಿರುತ್ತೆ, ನಮ್ಮ ಲೈಫ್ ಸ್ಪ್ಯಾನ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮುಂಚೆಯಿಂದನೂ ಆಯಸ್ಸನ್ನ, ಯಾವ್ದಾದ್ರು ಜೀವಿಯ ಆಯಸ್ಸನ್ನ ವರ್ಷಗಳಲ್ಲಿ ಹೇಳ್ತಿರ್ಲಿಲ್ಲ, ಅವುಗಳ ಉಸಿರಾಟದ ಮೇಲೆ ಹೇಳ್ತಿದ್ರಂತೆ. ಅದರ ಮೇಲೆ ನಮ್ಮ ಈ ಪ್ರಾಣಾಯಾಮನು ನಿಂತಿರೋದು. ನಾವು ಎಷ್ಟು ಸ್ಲೋ ಆಗಿ ಉಸಿರಾಡ್ತೀವಿ, ಎಷ್ಟು ನಿಧಾನವಾಗಿ ಉಸಿರಾಡ್ತೀವಿ, ಅದು ಕ್ರಮೇಣ ಅಭ್ಯಾಸ ಆಗ್ತಾ ಹೋಗುತ್ತೆ. ನಮ್ಮ ನಾರ್ಮಲ್ ಬ್ರೀದಿಂಗ್ ಕೂಡ ಸ್ಲೋ ಆಗ್ತಾ ಹೋಗುತ್ತೆ. ಇದನ್ನ ಪ್ರಾಣಾಯಾಮ ಅಂತ ಕರಿತೀವಿ. ಈ 4 ನನ್ನ ಪ್ರಕಾರ ತುಂಬಾನೇ ಉಪಯೋಗಕ್ಕೆ ಬರುವಂತಹ ಕಾನ್ಸೆಪ್ಟ್ಸ್. ಈ 4ನ್ನ ಕರಗತ ಮಾಡಿಕೊಂಡ್ರೆ ಮುಂದಿನ 4 ಕಷ್ಟ ಆಗೋಕ್ ಸಾಧ್ಯ ಇಲ್ಲ. ಮೇ ಬಿ ವಯಸ್ಸಾಗ್ತಾ ಆಗ್ತಾ ಮುಂದಿನ 4 ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಪ್ರತ್ಯಾಹಾರ ಅಂತ ಹೇಳಿದ್ರೆ ನಾನಿವಾಗ ಮಾತಾಡ್ತಿದ್ದೀನಿ ಅಂತಂದ್ರೆ ನಾನು ನನ್ನ ಎನರ್ಜಿಯನ್ನ ಖರ್ಚು ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವು ಕೇಳಿಸ್ಕೊತಾ ಇದ್ದೀರಾ ಅಂದ್ರೆ ನಿಮ್ಮ ಎನರ್ಜಿಯನ್ನ ನೀವು ಖರ್ಚು ಮಾಡ್ತಿದ್ದೀರಿ. ಅದೇ ರೀತಿ ದೇಹದಲ್ಲಿ ಯಾವುದೇ ರೀತಿ ಮೂವ್ಮೆಂಟ್ಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಫಂಕ್ಷನ್ಸ್ ಆಗಿರ್ಬೋದು, ನೀವು ಉಪಯೋಗಿಸ್ಕೊಳ್ತಾ ಇದ್ದೀರಾ ಬಾಡಿ ಪಾರ್ಟ್ಸ್ ನ, ಅವುಗಳ ಕೆಲಸಕ್ಕೆ ನೀವು ಉಪಯೋಗಿಸ್ಕೊಳ್ತಾ ಇದ್ದೀರಾ ಅಂತಂದ್ರೆ ನೀವು ನಿಮ್ಮ ಎನರ್ಜಿಯನ್ನ ಖರ್ಚು ಮಾಡ್ತಾ ಇದ್ದೀರಾ. ಈ ಎನರ್ಜಿಯನ್ನ ಖರ್ಚು ಮಾಡದೆ ನಮ್ಮೊಳಗೆ ಹಿಡಿದಿಟ್ಕೊಳ್ಳುವಂತಹ ಪ್ರಾಸೆಸ್ ಏನಿದೆ ಅದನ್ನ ಪ್ರತ್ಯಾಹಾರ ಅಂತ ಕರಿತೀವಿ. ಒಂದು ಉದಾಹರಣೆ ಮೂಲಕ ಹೇಳಬೇಕು ಅಂದ್ರೆ, ಪುಸ್ತಕ ಓದ್ತಿರುವಾಗ ಅಥವಾ ಈಗಿನ ಕಾಲದಲ್ಲಿ ಮೊಬೈಲ್ ನೋಡ್ತಿರುವಾಗ ಸುತ್ತಮುತ್ತ ಏನ್ ನಡೀತಿದೆ, ಸುತ್ತಮುತ್ತ ಏನ್ ಆಗ್ತಿದೆ, ಯಾವ್ದ್ರ ಮೇಲೂ ನಮಗ್ ಗಮನ ಇರಲ್ಲ. ಎಲ್ಲಾದ್ರ ಮೇಲಿನ ಗಮನನ ನಾವು ಒಳಗೆ ಹಿಡಿದಿಟ್ಕೊಂಡ್ಬಿಟ್ಟಿರ್ತೀವಿ. ಯಾವುದೇ ಎನರ್ಜಿನ ದೂರ ಕಳಿಸೋದಕ್ಕೆ ಹೋಗೋದಿಲ್ಲ, ನಾವು ಎಮಿಟ್ ಮಾಡೋದಕ್ಕೆ ಹೋಗೋದಿಲ್ಲ. ಆ ತರ ಎನರ್ಜಿಯನ್ನ ಹೊರಗಡೆ ಕಳಿಸದೇ ಇರುವಂತಹ ಕ್ರಿಯೆ ಏನಿದೆ ಅದನ್ನ ಪ್ರತ್ಯಾಹಾರ ಅಂತ ಕರಿತೀವಿ. ಆ ಹಿಡಿದಿಟ್ಕೊಂಡಿರುವಂತಹ ಎನರ್ಜಿಯನ್ನ ಒಂದು ಕಡೆ ಹಾಕೋದನ್ನ ಧಾರಣ ಅಂತ ಕರಿತೀವಿ. ಒಂದು ಕಡೆ ಹಾಕಿದಾಗ, ಈಗ ನಾನು ಪುಸ್ತಕ ಓದೋ ಉದಾಹರಣೆ ಕೊಟ್ಟೆ, ಆ ಹಿಡಿದಿಟ್ಕೊಂಡಿರುವಂತಹ ಎನರ್ಜಿಯನ್ನ ಪುಸ್ತಕ ಓದೋದ್ರ ಮೇಲೆ ಹಾಕುವಂತಹ ಪ್ರಾಸೆಸ್ ಏನಿದೆ ಅದನ್ನ ಧಾರಣ ಅಂತ ಕರಿತೀವಿ. ನಾನು ಎನರ್ಜಿಯನ್ನ ಅದ್ರ ಮೇಲೆ ಹಾಕಿದಾಗ ಕ್ರಮೇಣ ನಾನು ಅದರಲ್ಲಿ ತಲ್ಲೀನಳಾಗ್ತಾ ಹೋಗ್ತೀನಿ. ನನ್ನ ಪೂರ್ತಿ ಕಾನ್ಸಂಟ್ರೇಷನ್ ಬುಕ್ ಓದೋದ್ರ ಮೇಲೆನೆ ಇರುತ್ತೆ, ಪುಸ್ತಕ ಓದೋದ್ರ ಮೇಲೆನೆ ಇರುತ್ತೆ. ಆ ಕ್ರಿಯೆನ ಧ್ಯಾನ ಅಂತ ಕರಿತೀವಿ. ಎನರ್ಜಿಯನ್ನ ಹಿಡಿದಿಟ್ಕೋತೀನಿ, ಆ ಎನರ್ಜಿಯನ್ನ ಒಂದೇ ಕೆಲಸದ ಮೇಲೆ ಹಾಕ್ತೀನಿ, ಆ ಕೆಲಸದಲ್ಲಿ ಸಂಪೂರ್ಣ ಮಗ್ನಳಾಗ್ತೀನಿ. ಇದು ಪ್ರತ್ಯಾಹಾರ, ಧಾರಣ, ಧ್ಯಾನ. ಈ ಕ್ರಿಯೆ ಪ್ರತಿಯೊಂದು ಕೆಲಸದಲ್ಲೂ ಆಗ್ತಾ ಹೋದಾಗೂ ನಮ್ಗೆ ಬೇರೆ ಯಾವುದೇ ಹೊರಗಡೆ ನಡೆಯುವಂತ ನಮ್ಮ ದೇಹ, ನಾವು ಮಾಡ್ಬೇಕಾಗಿರೋ ಕೆಲಸ ಇದ್ ಬಿಟ್ಟು ಸುತ್ತಮುತ್ತ ನಡೆಯೋದು ಯಾವ್ದ್ರ ಮೇಲೂ ನಮ್ಮ ಗಮನ ಇರೋದಿಲ್ಲ. ಆಗ ನಮಗ್ ಬರೋ ಸಮತೋಲನ ಅಥವಾ ಸ್ಥೀಮಿತ ಏನಿದೆ ಅದನ್ನ ಸಮಾಧಿ ಅಂತ ಕರಿತೀವಿ. ಸಮಾಧಿ ಮತ್ತೆ ಮಹಾಸಮಾಧಿ ಇದು ಎರಡಕ್ಕೂ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಮಾಧಿ ತುಂಬಾ ಸುಲಭವಾಗಿರುವಂತ ಕಾನ್ಸೆಪ್ಟ್ ಕೇಳಿಸ್ಕೊಳಕ್ಕೆ. ಇದೆಲ್ಲಾನು ನಾವು ಅಭ್ಯಾಸ ಮಾಡಿದ್ರೆ ಮಾತ್ರ. ನಾನ್ ಹೇಳೋದು ಎಷ್ಟು ಸುಲಭ ಆದ್ರೆ ನನ್ಗೆ ಹೊರಗಡೆ ನಡೀತಿರೋದು ಕೇಳ್ದರೆ ನಾನು ಏನೋ ಒಂದ್ ಮಾಡ್ಬೇಕು ಅಂದ್ರೆ ಅದು ಆಕ್ಚುಲಿ ಬಹಳ ಕಷ್ಟ. ನಾನೇನೋ ಬರೀತಿರ್ತೀನಿ, ಯಾರೋ ನನ್ ಕರೆದ್ರು ಅಂದ್ರೆ ನನ್ಗೆ ತುಂಬಾ ಸುಲಭವಾಗಿ ಅಲ್ಲಿ ಹೋಗುತ್ತೆ ನನ್ ಮನ್ಸು, ಅಥವಾ ನಾನು ಅಲ್ಲಿ ಕೇಳಿಸ್ಕೊಳ್ಳೋದು ತುಂಬಾ ಸುಲಭವಾಗಿ ಕೇಳಿಸ್ಕೊತೀನಿ. ಆ ಪ್ರತ್ಯಾಹಾರ ಕ್ರಿಯೆ ಏನಿದೆ ಅದು ಬಹಳ ಕಷ್ಟ. ಈ ಪ್ರಾಣಾಯಾಮದ ತನಕ ಏನಿದೆ ಅದನ್ನ ದೈಹಿಕ ಫಿಸಿಕಲ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಏನಿದ್ರು ನಮ್ಮ ದೇಹದ ಮೇಲೆ ಹಿಡಿತ ಇಟ್ಕೊಳ್ಳುವಂತಹ ಪ್ರಾಕ್ಟೀಸ್ ಪ್ರಾಣಾಯಾಮ ತನಕ. ಆದ್ರೆ ಪ್ರತ್ಯಾಹಾರ, ಧಾರಣ ನಮ್ಮ ಮನಸ್ಸಿನ ಮೇಲೆ ನಾವು ಮನಸ್ಸನ್ನ ಹಿಡಿದಿಟ್ಕೊಳ್ಬೇಕಾಗಿರುವಂತಹ ಪ್ರಾಕ್ಟೀಸಸ್. ಧ್ಯಾನ, ಸಮಾಧಿ ನಮ್ಮ ಅಂತರಾತ್ಮದ ಪ್ರಾಕ್ಟೀಸ್. ಆದ್ರಿಂದ ಇದು ತುಂಬಾ ಸುಲಭವಾಗಿರೋದ್ರಿಂದ ತುಂಬಾ ಕಷ್ಟವಾಗಿರೋ ತನಕ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಹೋದ್ರೂ ಕೂಡ ಒಂದಕ್ಕೊಂದು ಖಂಡಿತ ಬೆಸೆದುಕೊಂಡಿದೆ. ಹಠಯೋಗದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಅಷ್ಟಾಂಗಗಳು ನಮ್ಮ ರಾಜಯೋಗದ ಅಷ್ಟಾಂಗಗಳು. ಹಠಯೋಗ ನಾನು ಆಗಲೇ ಹೇಳಿದಾಗೆ ಆಸನ, ಪ್ರಾಣಾಯಾಮ. ಈ ಆಸನಗಳಿಗೆ ಫೇಮ್ ಮತ್ತೆ ಇಂಪಾರ್ಟೆನ್ಸ್ ಯಾವಾಗ ಬಂತು? ಯಾಕೆ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಾಗೆ ಈ ನಮ್ಮ ಭಾರತದ ಅಭ್ಯಾಸಗಳು ಅಂತ ಹೇಳಿದಾಗ ಬರೀ ಆಸನ ಒಂದಕ್ಕೆ ಅವರು ಇಂಪಾರ್ಟೆನ್ಸ್ ಕೊಟ್ಟಿರೋಕ್ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಬ್ರಿಟಿಷ್ ರಾಜ್ ಸಮಯದಲ್ಲಿ ನಮ್ಮ ದೇಶ ಅವರು ಇನ್ವೇಟ್ ಮಾಡಿದ್ದ ಟೈಮಲ್ಲಿ ಯೋಗ, ಆಯುರ್ವೇದ ಎರಡು ಬ್ಯಾನ್ ಆಗಿತ್ತಂತೆ. ಕೆಲವೊಂದಷ್ಟು ಪೇಪರ್ಸ್ ಪ್ರಕಾರ, ರಿಸರ್ಚ್ ಪೇಪರ್ಸ್ ಪ್ರಕಾರ ಯೋಗ, ಆಯುರ್ವೇದ ಎರಡು ಬ್ಯಾನ್ ಆಗಿತ್ತು.
ಆದ್ರೆ ನಮ್ಮ ಧರ್ಮದ ಗ್ರೇಟ್ನೆಸ್ ತೋರಿಸೋದಕ್ಕೆ ಆಸನ ಪ್ರಾಣಾಯಾಮನ ಬಹಳ ಒತ್ತು ಕೊಟ್ಟು, ಅದಕ್ಕೆ ಬಹಳ ಒತ್ತು ಕೊಟ್ಟು ಯೋಗಿಗಳು ಅದರ ಅಭ್ಯಾಸ ಮತ್ತೆ ಪ್ರದರ್ಶನನೂ ಶುರು ಮಾಡಿದ್ರಂತೆ. ಅವಾಗ ಆಸನ ಮತ್ತೆ ಪ್ರಾಣಾಯಾಮಕ್ಕೆ ಬಂದಿದ್ದ ಇಂಪಾರ್ಟೆನ್ಸ್ ಕ್ರಮೇಣ ನಮ್ಮ ಕೃಷ್ಣಮಾಚಾರ್ಯರು, ಪಟ್ಟಾಭಿ ಜೋಯಿಸ್ ಅವರು ಮತ್ತೆ BKS ಅಯ್ಯಂಗಾರ್ ಇವರೆಲ್ಲ ನಮ್ಮ ವೆಸ್ಟರ್ನ್ ಕಂಟ್ರೀಸಿಗೆ ತಗೊಂಡು ಹೋಗಕ್ ಶುರು ಮಾಡಿದ್ರು. ವೆಸ್ಟರ್ನ್ ಕಂಟ್ರೀಸಿಗೆ ತಗೊಂಡು ಹೋಗಿ ಅವರು ನಮ್ಮ ರೀತಿಯಲ್ಲಿ ನಮ್ಮ ಗುರುಗಳಾಗ್ಲಿ ಯೋಗಿಗಳಾಗ್ಲಿ ಹಾಕೊಟ್ಟಿದ್ದ ಅಡಿಪಾಯದ ಪ್ರಕಾರ ಖಂಡಿತ ಅಭ್ಯಾಸ ಮಾಡ್ತಿದ್ರು. UK ಅಲ್ಲಿ ಬಹಳ ಕಡೆ ಓಂಕಾರನ ಬ್ಯಾನ್ ಮಾಡಲಾಗಿದೆ. ಮತ್ತೆ ನಮ್ಮ ಶ್ಲೋಕ ಮತ್ತೆ ನಾವು ಏನೇನು ಮಂತ್ರಗಳು ಹೇಳ್ತೀವಿ, ಸೂರ್ಯ ನಮಸ್ಕಾರಕ್ಕಾಗಿರ್ಬೋದು, ಯಾವುದಕ್ಕೆ ಆಗಿರ್ಬೋದು, ಆ ಮಂತ್ರಗಳನ್ನೆಲ್ಲ ಬ್ಯಾನ್ ಮಾಡಿದ್ರಂತೆ. ಮ್ಯಾಟ್ ಮೇಲೆ ಬರ್ಬೇಕು, 1 ಅವರ್ 1 ಗಂಟೆಗಳ ಕಾಲ ಏನ್ ನಾವು ಆಸನ ಮಾಡ್ತೀವಿ ಅದನ್ನ ಮಾತಾಡದಲ್ಲೇ ಮಾಡಿ ಮುಗಿಸ್ಬೇಕು. ಈ ರೀತಿ ಆಗಿರುವಂತಹ ಒಂದಷ್ಟು ರೂಲ್ಸ್ ಬಂದಿದೆ ಅನ್ನೋದನ್ನ ನಾನು ಕೇಳಿದೀನಿ. ಅಂದ್ರೆ ಓಂಕಾರನ ಬ್ಯಾನ್ ಮಾಡಲಾಗಿದೆ. ಹಾಗೆ ನಾನು ಇಷ್ಟು ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳ್ಬೋದೋ ಬೇಡವೋ ಗೊತ್ತಿಲ್ಲ, ಬಿಯರ್ ಯೋಗ, ಆಲ್ಕೋಹಾಲ್ ಯೋಗ, ಈ ತರ ಒಂದಷ್ಟು ಬಹಳ ಬೇಜಾರಾಗುವಂತಹ ಒಂದಷ್ಟು ಅಭ್ಯಾಸಗಳು ಕೂಡ ಶುರುವಾಗಿದೆ. ಏನೇನೋ ಹೆಸರು, ಏನೇನೋ ಅಭ್ಯಾಸಗಳು, ಅದಕ್ಕೂ ನಮ್ಮ ಒರಿಜಿನಲ್ ಯೋಗಾಭ್ಯಾಸಕ್ಕೂ ಒಂದಕ್ಕೊಂದಕ್ಕೆ ಖಂಡಿತ ಸಂಬಂಧ ಇದೆ. ಹಾಗೆ ಆಸನಗಳನ್ನ ವ್ಯಾಯಾಮದ ತಕ್ಕಡಿಗೆ ಹಾಕಬಾರದು. ಆಸನಗಳನ್ನ ವ್ಯಾಯಾಮ ಅಥವಾ ಎಕ್ಸರ್ಸೈಸ್ ಅಂತ ನಾವು ಕರೆಯೋದು ತಪ್ಪಾಗತ್ತೆ. ಅದು ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ, ಇದು ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಆದ್ರೂ ಆಸನಗಳನ್ನ ವ್ಯಾಯಾಮಕ್ಕೆ ಈಕ್ವೇಟ್ ಮಾಡೋದು ತಪ್ಪಾಗತ್ತೆ. ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಬಹಳ ಇದೆ. ಬರೀ ದೈಹಿಕವಾಗಿ ಆಗುವಂತಹ ವ್ಯತ್ಯಾಸಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಆಸನಗಳನ್ನ ಮಾಡುವಾಗ ನಾನು ಆಗ್ಲೇ ಹೇಳಿದಾಗೆ ಪ್ರಾಣಾಯಾಮ ಅಂದ್ರೆ ಉಸಿರಾಟದ ಕಡೆ ಬಹಳ ಗಮನ ಕೊಡ್ತೀವಿ. ಆದ್ರೆ ವ್ಯಾಯಾಮ ಮಾಡುವಾಗ ನಮ್ಮ ವ್ಯಾಯಾಮ ಅಂತಂದ್ರೆ ನಾನು ಒಂದಷ್ಟು ಉದಾಹರಣೆ ಕೊಡ್ತೀನಿ. ಜುಂಬಾ, ಏರೋಬಿಕ್ಸ್, ಈಗೆಲ್ಲ ಹೊಸ ಥಂಪಿಂಗ್ ಇನ್ವಾಲ್ವ್ ಮಾಡುವಂತ ಯಾವ್ಯಾವ ವ್ಯಾಯಾಮಗಳಿದೆ ಅದಕ್ಕೆ ಕಂಪೇರ್ ಮಾಡ್ತಾ ಹೋದ್ರೆ ಆಸನಗಳಲ್ಲಿ ನಮ್ಮ ಉಸಿರಾಟದ ಕಡೆ ಬಹಳ ಗಮನ ಕೊಡ್ತೀವಿ. ಬಟ್ ಬೇರೆ ವ್ಯಾಯಾಮ ಮಾಡುವಾಗ ನಮ್ಮ ಉಸಿರಾಟದ ಹಿಡಿತ ನಮ್ಗೆ ಇರೋದಿಲ್ಲ. ನಾವು ಆಸನಗಳನ್ನ ಮಾಡುವಾಗ ದೀರ್ಘವಾಗಿ ಉಸಿರಾಟ ಮಾಡೋದ್ರಿಂದ ನಮ್ಮ ರಕ್ತದಲ್ಲಿ ಆಕ್ಸಿಜನೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಕ್ಸಿಜನೇಷನ್ ಜಾಸ್ತಿ ಆದ್ರೆ ಬ್ಲಡ್ ಫ್ಲೋ ಚೆನ್ನಾಗಿದ್ರೆ ನಮ್ಮ ಎಲ್ಲ ಸಿಸ್ಟಮ್ ಚೆನ್ನಾಗಿರುತ್ತೆ ಅಂತ ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಹಾಗೆ ಆಸನಗಳಲ್ಲಿ ವಾರ್ಮಪ್, ವ್ಯಾಯಾಮಗಳಲ್ಲಿ ವಾರ್ಮಪ್, ಅದರಲ್ಲೂ ಅಷ್ಟೇ ಕುಣಿದು ಕುಪ್ಪಳಿಸಿ ಬಾಡಿಯ ಉಷ್ಣಾಂಶ, ದೇಹದ ಉಷ್ಣಾಂಶ ಜಾಸ್ತಿ ಮಾಡ್ಕೋತೀವಿ. ಆದ್ರೆ ಆಸನಗಳಿಗಿಂತ ಮುಂಚೆ ಸೂಕ್ಷ್ಮ ವ್ಯಾಯಾಮ ಅಂತ ಮಾಡ್ತೀವಿ. ಸೂಕ್ಷ್ಮ ವ್ಯಾಯಾಮ ಅಂತಂದ್ರೆ ನೀವೆಲ್ಲ ನೋಡಿರ್ತೀರಾ, ಗೊತ್ತಿರತ್ತೆ. ಕತ್ತನ್ನ ಸರ್ಕ್ಯುಲರ್ ಆಗಿ ತಿರುಗಿಸೋದು, ಅಥವಾ ನಮ್ಮ ಕೈಗಳನ್ನ ಸರ್ಕ್ಯುಲರ್ ಆಗಿ ತಿರುಗಿಸೋದು, ಭುಜ ತಿರುಗಿಸೋದು, ರಿಪಿಟೇಟಿವ್ ಆಗಿ ಸರಳವಾಗಿರುವಂತಹ ಮೂವ್ಮೆಂಟ್ಸ್. ಆಗ ಏನಾಗುತ್ತೆ, ಎನರ್ಜಿ ಬ್ಲಾಕ್ಸ್ ಏನಾದ್ರೂ ಇದ್ರೆ ಅದು ನಮ್ಮ ಫ್ಲೋ ತುಂಬಾ ನೀಟಾಗಿ ಆಗ್ತಾ ಹೋಗುತ್ತೆ. ಇದನ್ನ ಸೂಕ್ಷ್ಮ ವ್ಯಾಯಾಮ ಅಂತ ಕರಿತೀವಿ. ಎರಡರಲ್ಲೂ ದೇಹದ ಉಷ್ಣಾಂಶ ಜಾಸ್ತಿ ಆಗುತ್ತೆ, ಎರಡರಲ್ಲೂ ನಮ್ಮ ಹೃದಯ ಜಾಸ್ತಿ ಬ್ಲಡ್ ಅನ್ನ ಪಂಪ್ ಮಾಡಕ್ಕೆ ಶುರು ಮಾಡುತ್ತೆ. ಆದರೆ ನಮ್ಮ ಸೂಕ್ಷ್ಮ ವ್ಯಾಯಾಮ ಹೆಲ್ದಿಯರ್ ಆಪ್ಷನ್. ನಾವು ನಮ್ಮ ದೇಹಕ್ಕೆ, ನಮ್ಮ ಮಸಲ್ಸ್ಗೆ ಸುಸ್ತು ಮಾಡಲ್ಲ. ಇಂಪ್ಯಾಕ್ಟ್ ಎರಡು ಒಂದೇ, ರಿಸಲ್ಟ್ ಸೇಮ್ ಇರುತ್ತೆ. ಆದ್ರೆ ವ್ಯಾಯಾಮಕ್ಕೂ ಮತ್ತೆ ಸೂಕ್ಷ್ಮ ವ್ಯಾಯಾಮಕ್ಕೂ ಬಹಳ ವ್ಯತ್ಯಾಸ ಇದೆ. ಆ ವಾರ್ಮಪ್, ಈ ವಾರ್ಮಪ್ ಎರಡರಲ್ಲೂ ಉಷ್ಣಾಂಶ ಹೆಚ್ಚಿಸೋ ರೀತಿ ಬೇರೆ ಬೇರೆ ಇರುತ್ತೆ. ಹಾಗೆ ನಮ್ಮ ನರ್ವಸ್ ಸಿಸ್ಟಮ್ ಮೇಲೆ ಬಹಳ ಪ್ರಭಾವ ಬೀರುತ್ತೆ. ಇಲ್ಲಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಇಲ್ಲಿ ಯಾರಾದ್ರೂ ಡಾಕ್ಟರ್ಸ್ ಇದ್ರೆ ನಾನೇನಾದ್ರೂ ತಪ್ಪು ಹೇಳಿದ್ರೆ ಕರೆಕ್ಷನ್ ಮಾಡಿ. ಇಲ್ಲಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಯಾವಾಗ ಆಕ್ಟಿವೇಟ್ ಆಗುತ್ತೆ ಅಂತಂದ್ರೆ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಂತ ಕರಿತೀವಿ. ಏನಾದ್ರೂ ತುಂಬಾ ಬಿಸಿ ಆಗಿರೋದು ಮುಟ್ಟಿದಾಗ ನಾವು ತಕ್ಷಣ ಹೇಗೆ ಕೈ ಎಡ್ಕೋತೀವಿ, ಆ ರೆಸ್ಪಾನ್ಸಸ್ ನ ಸ್ಟಿಮ್ಯುಲೇಟ್ ಮಾಡುವಂತಹ ನರ್ವಸ್ ಸಿಸ್ಟಮ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಅದೇ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ತುಂಬಾ ರಿಲ್ಯಾಕ್ಸಿಂಗ್ ರೆಸ್ಪಾನ್ಸ್ ಕೊಡುವಂತಹ ನರ್ವಸ್ ಸಿಸ್ಟಮ್. ಇದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನೇನ್ ಮಾಡುತ್ತೆ ಅದಕ್ಕೆ ಕಂಪ್ಲೀಟ್ ವಿರುದ್ಧವಾಗಿ ನಡ್ಕೊಳ್ಳೋದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ನಿಮಗೆ ಬೇರೆ ವ್ಯಾಯಾಮದ ರೀತಿಯಲ್ಲಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಆಗ್ತಾ ಹೋಗುತ್ತೆ, ಅದು ಆಕ್ಟಿವ್ ಆಗ್ತಾ ಹೋಗುತ್ತೆ. ಅಂದ್ರೆ ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬ್ರೀದಿಂಗ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಉಸಿರಾಟದ ಫ್ರೀಕ್ವೆನ್ಸಿ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಡೈಜೆಷನ್ ನಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ, ಜೀರ್ಣಕ್ರಮದಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ.
ಇದೆಲ್ಲ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆದಾಗ ಆಗೋದು. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆದಾಗ ಅದರ ವಿರುದ್ಧವಾಗಿ ತದ್ವಿರುದ್ಧವಾದ ಪ್ರಭಾವಗಳು ದೇಹದ ಮೇಲೆ ಬೀರುತ್ತೆ. ಯೋಗಾಸನ ಪ್ರಾಣಾಯಾಮದ ಅಭ್ಯಾಸ, ರೆಗ್ಯುಲರ್ ಅಭ್ಯಾಸ ಇದ್ರೆ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಶನ್ ಆಗುತ್ತೆ. ಅದರಿಂದ ಇದೊಂದು ಬಹಳ ಮೇನ್ ಆಗಿರುವಂತಹ ಒಂದು ವ್ಯತ್ಯಾಸ ನಮ್ಮ ಬೇರೆ ತರಹದ ವ್ಯಾಯಾಮಕ್ಕೂ ಮತ್ತೆ ಆಸನಗಳು. ನಾ ಹೇಳಿದಾಗೆ ಇದು ಬರೀ ದೈಹಿಕವಾಗಿರುವಂತಹ ಡಿಫ್ರೆನ್ಸ್. ಮತ್ತೆ ಮಾನಸಿಕವಾಗಿ ನನಗೆ ಯಾವ ತರ ಡಿಫ್ರೆನ್ಸ್ ವ್ಯತ್ಯಾಸನೂ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ವ್ಯಾಯಾಮ ಅದ್ರ ಕಡೆ ಎಲ್ಲ ಗಮನ ಕೊಡೋದೇ ಇಲ್ಲ. ನಿಮ್ಮ ಆಸನಗಳಲ್ಲಿ ಮಾತ್ರ ನಿಮ್ಮ ಮಾನಸಿಕ ಮತ್ತೆ ಅಂತರಾತ್ಮ ಇದೆಲ್ಲ ಬರೋದು. ನಾನು ಆಗಲೇ ಹೇಳಿದಾಗೆ ಈಶ್ವರ ಪ್ರಾಣಿಧ್ಯಾನ. ನೀವು ಮ್ಯಾಟ್ ಮೇಲೆ ಬಂದಿದ್ದೀರಾ, ಮ್ಯಾಟ್ ಮೇಲೆ ಕೂತಿದ್ದೀರಾ ಅಂತಂದ್ರೆ ಅದು ಒಂದು ತುಂಬಾ ಪವಿತ್ರವಾಗಿರುವಂತಹ ಒಂದು ಜಾಗ. ಅದೇ ಬೇರೆ ವ್ಯಾಯಾಮದಲ್ಲಿ ನಾವು ಅದನ್ನ ಫಾಲೋ ಮಾಡೋದಿಲ್ಲ. ಇದು ಬೇಸಿಕ್ ಡಿಫ್ರೆನ್ಸ್. ಹಾಗಿದ್ರೆ ಇಷ್ಟೊತ್ತು ನಾವು ಕೇಳಿದ್ರಲ್ಲಿ ಒಂದಷ್ಟು ಸಾರಾಂಶ ತಿಳ್ಕೋಬೇಕು ಅಂತ ಹೇಳಿದ್ರೆ, ಯೋಗಾಸನ ವರ್ಕೌಟ್ ಅಲ್ಲ. ಹಾಗೆ ಯಾರಾದ್ರೂ ಯೋಗ ವರ್ಕೌಟ್ ಮುಗಿಸಿದ್ರ ಅಂತ ಯಾರಾದ್ರೂ ಕೇಳಿದ್ರೆ ದಯವಿಟ್ಟು ಅವರನ್ನ ಸರಿ ಮಾಡಿ. ಹಾಗೆ ಯೋಗ ಮಾಡ್ತೀರಾ ಅಂತ ಕೇಳೋದು ಸರಿಯೂ ಹೌದು, ತಪ್ಪು ಹೌದು. ಯಾಕೆಂದ್ರೆ 1 ಗಂಟೆಗಳ ಕಾಲ ಮ್ಯಾಟ್ ಮೇಲೆ ನೀವು ಆಸನ ಮಾಡ್ತೀರಾ, ಯೋಗ ಮಾಡ್ತೀರಾ, ಅದು ಹೌದು. ಯಾಕೆಂದ್ರೆ ನಿಮ್ಮ ದೇಹ, ಮನಸ್ಸು ಮತ್ತೆ ಅಂತರಾತ್ಮ ಅಷ್ಟು ನಿಮ್ಮ ಮ್ಯಾಟ್ ಮೇಲೆ ನಿಮ್ಮ ಆಸನಾಭ್ಯಾಸದಲ್ಲೇ ಇರುತ್ತೆ. ಅದರಿಂದ ಆಸನಾಭ್ಯಾಸ ಮಾಡ್ತೀರಿ ಅನ್ನೋದು ಕರೆಕ್ಟು, ಯೋಗಾಭ್ಯಾಸ ಮಾಡ್ತೀರಿ ಅನ್ನೋದನ್ನು ಸರಿ. ಅದರಿಂದ ಯಾರಾದ್ರೂ ವರ್ಕೌಟ್ ಅಂತ ಹೇಳಿದ್ರೆ ದಯವಿಟ್ಟು ಅವರನ್ನ ಕರೆಕ್ಷನ್ ಮಾಡಿ, ಅವ್ರನ್ನ ಸರಿ ಮಾಡಿ. ಅದು ವರ್ಕೌಟ್ ಅಲ್ಲ. ಯೋಗಾಸನ ಅನ್ನೋದು ಖಂಡಿತ ವರ್ಕೌಟ್ ಅಲ್ಲ. ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗಾಗಿ ಮಾಡುವಂತ ಅಭ್ಯಾಸ ಇದು ಅಲ್ಲ. ಅದಕ್ಕೂ ಮೀರಿ ಬಹಳನೇ ಕಾನ್ಸೆಪ್ಟ್ಸ್ ಇದೆ ಆಸನ ಅಭ್ಯಾಸದಲ್ಲೂ ಕೂಡ. ನಾನು ಒಂದು ಉದಾಹರಣೆ, ಇಲ್ಲಿ ಉಸಿರಾಟದ ಮೇಲೆ ಗಮನ. ಹಾಗೆ ನಾವು ಏನೂ ಮಾಡದೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಕಾನ್ಶಿಯಸ್ ಆಗಿ ಸುಮ್ಮನೆ ಕೂರೋದು ಕೂಡ ಯೋಗಾಭ್ಯಾಸ. ಆಸನ ಅಲ್ಲ, ಯೋಗಾಭ್ಯಾಸ. ಏನು ಮಾಡದೆ ಸುಮ್ಮನೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಕಾನ್ಶಿಯಸ್ ಆಗಿರೋದು ಕೂಡ ಯೋಗ. ಹಾಗೆ ನಮ್ಮ ದೇಹ, ಮನಸ್ಸು, ಆತ್ಮವನ್ನು ಹಾಕಿ ಯಾವುದೇ ಕೆಲಸ ಮಾಡಿದ್ರು ಅದು ಕೂಡ ಯೋಗ. ಧ್ಯಾನ ಅಂದ ತಕ್ಷಣ ಒಂದು ಕಡೆ ಪದ್ಮಾಸನದಲ್ಲಿ ಕುಳಿತು ಕಣ್ಣು ಮುಚ್ಚಿ ಮಾಡೋದು ಧ್ಯಾನ ಅಲ್ಲ. ನಿಮ್ಮ ಆಸನಾಭ್ಯಾಸನೂ ಧ್ಯಾನನೇ, ಪ್ರಾಣಾಯಾಮನೂ ಧ್ಯಾನನೇ, ಪುಸ್ತಕ ಓದೋದು ಧ್ಯಾನನೇ. ಯಾವುದೇ, ನಾನು ಆಗ್ಲೇ ಧಾರಣ ಪ್ರತ್ಯಾಹಾರ ಹೇಳುವಾಗ ಹೇಳಿದೆ, ನಮ್ಮ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಯಾವ ಕೆಲಸದಲ್ಲಿ ಹಾಕಿ ಮಾಡಿದ್ರು ಅದು ಧ್ಯಾನನೇ. ಅದಕ್ಕೆ ಯೋಗನ ಜೀವನ ಶೈಲಿ ಅಂತ ಹೇಳ್ತೀವಿ. ಆಸನಗಳಿಗಷ್ಟೇ ಯೋಗ ಸೀಮಿತ ಅಲ್ಲ. ಇದಿಷ್ಟನ್ನು ಅಭ್ಯಾಸ ಮಾಡಿದ್ರೆ ನೀವು ಯೋಗಾಭ್ಯಾಸ ಮಾಡ್ತಿದ್ದೀರಾ, ಅದಿಲ್ಲ ಅಂದ್ರೆ ನೀವು ಬರೀ ಆಸನಾಭ್ಯಾಸ ಮಾಡ್ತಿದ್ದೀರಿ. ಇಷ್ಟು ಹೇಳ್ತಾ ನನ್ನ ಮಾತನ್ನ BKS ಅಯ್ಯಂಗಾರ್ ಅವರ ಒಂದೇ ಒಂದು ಕೋಟ್ ಒಂದಿಗೆ ಮುಗಿಸ್ತೀನಿ. ಆರೋಗ್ಯಕ್ಕಾಗಿ ಮತ್ತು ಉತ್ತಮ ಶಾರೀರಿಕ ಸ್ಥಿತಿಗಾಗಿ ಯೋಗಾಸನ ಎಂದಾಗ ಅದು ಯೋಗದ ಬರೀ ಬಾಹ್ಯ ಪದ್ಧತಿ ಆಗುತ್ತದೆ. ಇದು ಯೋಗವನ್ನು ಪ್ರಾರಂಭಿಸಲು ಒಂದು ಕ್ರಮಬದ್ಧವಾದ ವಿಚಾರವಾದರೂ ಅದೇ ಒಂದು ಗುರಿಯಲ್ಲ. ಸುಲಭವಾದ ಆಸನಗಳಲ್ಲೂ ಕೂಡ ಅಭ್ಯಾಸಿಯು 3 ಮಟ್ಟದ ಅನ್ವೇಷಣೆಯನ್ನು ಗುರುತಿಸುತ್ತಾನೆ. ಬಾಹ್ಯ ಅನ್ವೇಷಣೆ, ಇದು ದೇಹದ ದೃಢತೆಯನ್ನು ನೀಡುತ್ತದೆ. ಆಂತರಿಕ ಅನ್ವೇಷಣೆ ಬುದ್ಧಿಯ ಸ್ಥಿರತೆಯನ್ನು ನೀಡುತ್ತದೆ. ಮತ್ತು ಆಂತರ್ಯದ ಅಂದ್ರೆ ಅಂತರಾತ್ಮದ ಅನ್ವೇಷಣೆ ದಯಾಶೀಲತೆಯನ್ನು ನೀಡುತ್ತದೆ. ಧನ್ಯವಾದ. ಏನಾದರೂ ಪ್ರಶ್ನೆ ಇದ್ರೆ ಖಂಡಿತ ಹೇಳಿ. ಪ್ರಶ್ನೆಗಳಿದ್ರೆ ಕೈ ಎತ್ತಿ ತಿಳಿಸ್ಬೇಕು. ನಾವು ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಬಂದಿದೆ. ಹೇಳಿ. ಈಗ ಯೋಗಾಸನ ಮಾಡೋದಕ್ಕೆ ನಿರ್ದಿಷ್ಟ ಸಮಯ ಏನಾದ್ರು ಇದೆಯಾ, ಅಥವಾ ಈ ಟೈಮಿನಲ್ಲಿ ಮಾಡ್ಬೇಕು, ಈ ಟೈಮಲ್ಲಿ ಮಾಡಬಾರ್ದು, ಹಾಗೇನಾದ್ರು ಇದೆಯಾ? ಬೆಳಗ್ಗೆ ಮುಂಚೆ ಪ್ರಿಫರ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಯಾವುದೇ ಆಹಾರ ತಗೊಂಡಿರೋದಿಲ್ಲ. ನಾವು ದೇಹದಲ್ಲಿ ಯಾವ್ದಾದ್ರು ಆಹಾರ ತಗೊಂಡ ತಕ್ಷಣ ನಾನು ಎನರ್ಜಿ ಫ್ಲೋ ಏನ್ ಹೇಳಿದೆ ಅದು ಬ್ಲಾಕೇಜ್ ಆಗುತ್ತೆ.
ನೀವು ದೇಹದ ಒಳಗಡೆ ಏನಾದ್ರೂ ಆಹಾರ ತಗೊಳಕ್ಕಿಂತ ಮುಂಚೆ ಮಾಡ್ಬೇಕು, ಅಥವಾ ತಗೊಂಡಿರೋ ಆಹಾರ ಪೂರ್ತಿ ಈಚೆ ಹೋದ್ಮೇಲೆ ಮಾಡ್ಬೇಕು. ಅದಷ್ಟೇ ರೂಲ್ಸ್ ಅಂತ. ಅದ್ ಬಿಟ್ಟು ಯಾವ ಸಮಯಕ್ಕೆ ಮಾಡಿದ್ರು ತೊಂದರೆ ಇಲ್ಲ. ದೇಹದೊಳಗೆ ಹೊರಗಡೆ ಆಹಾರ ಏನು ಇರಬಾರ್ದು ಅಷ್ಟೇ. ಓಕೆ, ಗೊತ್ತಾಯ್ತು. ಈಗ ತಪ್ಪು ಯೋಗ ಅಥವಾ ಗುರುವಿನ ಸಹಾಯದಿಂದ ನಾವು ಯೋಗ ಮಾಡಲಿಕ್ಕೆ ಯೋಗ ಮಾಡಿದ್ರೆ ಈಗ ನಾವು ಫಸ್ಟ್ ಸೋಷಿಯಲ್ ಮೀಡಿಯಾ ಅಥವಾ ಯಾವುದೇ ಯೂಟ್ಯೂಬ್ ಆಗಿರ್ಬೋದು ಅಥವಾ ಗೂಗಲ್ ಮೂಲಕ ನೀವು ತಿಳ್ಕೊಂಡು ಯೋಗ ಮಾಡಿದಾಗ ಅಂದ್ರೆ ಗುರುವಿನ ಹತ್ರ ನಾವು ಕೆಲಸ ಮಾಡದಿರೋದ್ರಿಂದ ಅದರಿಂದ ಏನಾದ್ರೂ ದುಷ್ಪರಿಣಾಮಗಳಿದೆಯಾ? ಮಾಡಬಾರ್ದಾ? ದುಷ್ಪರಿಣಾಮಗಳು ಖಂಡಿತ ಇದೆ. ಯಾವುದೇ ವಿದ್ಯಾರ್ಥಿ ಗುರುಗಳ ಮುಖೇನನೇ ಕಲಿಬೇಕು. ದುಷ್ಪರಿಣಾಮ ಯಾಕಾಗತ್ತೆ ಅಂದ್ರೆ, ನಿಮ್ದು ಕೆಲವೊಂದಷ್ಟು ಬೇರೆ ಬೇರೆ, ಒಬ್ಬೊಬ್ಬರ ದೇಹ ಒಂದೊಂದ್ ತರ ಇರುತ್ತೆ. ಎಲ್ಲರ ದೇಹ ಒಂದೇ ತರ ಇರೋದಿಲ್ಲ. ಒಂದೊಂದು ದೇಹಕ್ಕೆ ಅನುಗುಣವಾಗಿ ಅಲೈನ್ಮೆಂಟ್ ಏನ್ ಹೇಳ್ತೀವಿ, ಆಸನಗಳಲ್ಲಿ ಅಲೈನ್ಮೆಂಟ್ ಏನಿರುತ್ತೆ ಅದು ಒಬ್ಬೊಬ್ರು ದೇಹಕ್ಕೆ ಒಂದೊಂದಿರುತ್ತೆ. ಎಲ್ಲಾ ಅಲೈನ್ಮೆಂಟ್ ಅಥವಾ ಎಲ್ಲಾ ಆಸನಗಳನ್ನು ಅಲ್ಲಿ ತೋರಿಸಿರೋ ಥರನೇ ಮಾಡಕ್ ಪ್ರಯತ್ನ ಪಟ್ಟಾಗ ಒಂದು ಇಂಜುರೀಸ್ ಆಗುತ್ತೆ. ಕಾಮನ್ ಬೇಸಿಕ್ ದುಷ್ಪರಿಣಾಮ ಇಂಜುರೀಸ್ ಆಗುತ್ತೆ. ಇನ್ನೊಂದು ಎನರ್ಜಿ ಫ್ಲೋ ಆಲ್ಟ್ರೇಷನ್ ಆಗುತ್ತೆ. ನಿಮ್ಮ ಅಲೈನ್ಮೆಂಟ್ ತಪ್ಪಿದ್ದಷ್ಟು ನಿಮ್ಮ ಎನರ್ಜಿ ಫ್ಲೋ ಕರೆಕ್ಟ್ ಆಗಿರೋದಿಲ್ಲ. ಅವಾಗ ನಿಮ್ಗೆ ದೇಹದಲ್ಲಿ ಹೆಚ್ಚು ಕಡಿಮೆ ಗೊತ್ತಾಗತ್ತೆ. ಓವರ್ ದಿ ಟೈಮ್ ನಿಮ್ಗೆ ಗೊತ್ತಾಗತ್ತೆ ಆ ಹೆಚ್ಚು ಕಡಿಮೆ ಆಗಿರೋದು. ಆದ್ರಿಂದ ಯಾವುದೇ ವಿದ್ಯಾರ್ಥಿ ಯೋಗಾಸನನೂ ಕೂಡ ಗುರುಗಳ ಮೂಲಕ ಕಲಿತ್ರೇನೆ ವಾಸಿ. ಓಕೆ, ಧನ್ಯವಾದಗಳು. ಆಸನಗಳಿದೆಯಾ? ತಲೆ ತಿರ್ಗೋದಕ್ಕೆ, ತಲೆ ಸುತ್ತಾ ಇದೆ ಅನ್ನೋದಕ್ಕೆ ಏನಾದ್ರೂ ಆಸನಗಳು? ತಲೆ ತಿರ್ಗೋದಕ್ಕೆ ಆಸನಗಳು ಅಥವಾ PCOD ಆಸನಗಳು, ಬೇರೆ ಯಾವ್ದಕ್ಕಾದ್ರೂ ಆಸನಗಳು ಅನ್ನೋದಕ್ಕಿಂತ ಆಸನಾಭ್ಯಾಸ ಒಂದಕ್ಕೊಂದು ಕಾಂಪ್ಲಿಮೆಂಟರಿ ಆಗಿರುತ್ತೆ. ನಾನಿವಾಗ ಮಲಾಸನ ಮಾಡ್ಬೇಕು ಅಥವಾ ಉತ್ಕಟ ಕೋಣಾಸನ ಮಾಡ್ಬೇಕು ಅಂದ್ರೆ ನಂಗೆ ಮಲಾಸನ ಒಂದು ಪ್ರೀ ರಿಕ್ವಿಸಿಟ್. ಇದು ಇಲ್ದಲೆ ಅದು ಆಗೋದಿಲ್ಲ. ಅಂದ್ರೆ ಒಂದ್ ಆಸನ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇರೆ ಆಸನಗಳ ಕಾಂಪ್ಲಿಮೆಂಟ್ ಇದ್ದೇ ಇರ್ಬೇಕು. ಅದರಿಂದ ಓವರ್ ಆಲ್ ಆಸನಗಳ ಪ್ರಕ್ರಿಯೆನೆ ನಿಮ್ಗೆ ಹೆಲ್ತ್ ಪೂರ್ತಿ ಸ್ಥಿಮಿತಕ್ಕೆ ಬರುತ್ತೆ. ಮತ್ತೆ ತಲೆ ತಿರುಗೋದಕ್ಕೆ ಆಸನಗಳು ಅನ್ನೋದಕ್ಕಿಂತ ಯಾವ್ಯಾವ್ ಮಾಡಬಾರ್ದು ಅಂತ ಹೇಳಿದ್ರೆ ಇನ್ವರ್ಷನ್ಸ್ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ. ಧನ್ಯವಾದ. ನೀವು ಪ್ರಶ್ನೆ ಮಾಡಬೇಕು ಅಂತ ತಿಳಿಸ್ತಿದ್ದೀರಾ ಅನ್ಸುತ್ತೆ. ಹಾ, ಕೇಳಿಸ್ತಾರೆ. ಇಲ್ಲ, ಇವಾಗ ನೀವು ನಿರೂಪಣೆ ಇಲ್ಲಿ ತನಕ ಮಾಡಿದ್ರಿ. ಅದ್ರ ಪ್ರಕಾರ ಯೋಗ ಅಂತಂದ್ರೆ ಬರೀ ಆಸನಕ್ಕೆ ಮಾತ್ರ ಸೀಮಿತ ಅಲ್ಲ, ಅದರ ಮುಖ್ಯ ಗುರಿ ಮುಂದೆ ಇರುತ್ತೆ. ಸಮಾಧಿ, ಧ್ಯಾನ, ಇದು ಅದರ ಮುಖ್ಯ ಗುರಿ ಇರುತ್ತೆ ಅಂತ ಹೇಳಿ. ಈಗ ಈ ಆಸನಗಳಲ್ಲಿ ಅಂದ್ರೆ ಒಟ್ಟು ಆಸನ ಅನ್ನೋದು ಮುಂದಿನ ಒಂದು ಮುಖ್ಯ ಗುರಿಯ ಒಂದು ಅಂಗ ಅಷ್ಟೇ ಅದು ಅಂತ ನೀವು ಹೇಳಿದ್ರಿ. ಆದ್ರೆ ಈಗ ಆಸನದಲ್ಲಿ ಕೆಲವು ತುಂಬಾ ಕಠಿಣವಾದ ಆಸನಗಳು, ಅಂದ್ರೆ ಈಗ ಮಯೂರಾಸನ, ಇಂಥ ಆಸನಗಳನ್ನೆಲ್ಲ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗತ್ತೆ. ಇದು ಧ್ಯಾನಕ್ಕೆ ಹೇಗೆ ಸಹಕಾರಿಯಾಗಬಹುದು? ಯಾಕಂದ್ರೆ ನಮ್ ಗಮನ ಪೂರ್ತಿ ಅವಾಗ ಸ್ಥಿರವಾಗಿ ಹೇಗೆ ಇರ್ಲಿ ಅನ್ನೋ ಕಡೆನೆ ಗಮನ ಹೋಗ್ಬಿಡುತ್ತೆ. ಅಂಥದ್ದೆಲ್ಲ ಧ್ಯಾನಕ್ಕೆ ಹೇಗೆ ಸಹಕಾರಿಯಾಗಬಹುದು ಅಂತ. ಆಸನ ಅಂತ ಬಂದಾಗ ಅದು ಕಠಿಣವಾಗಿರೋ ಆಸನಗಳೇ ಆಗ್ಬೇಕು ಅಂತ ಏನಿಲ್ಲ. ಒಬ್ಬೊಬ್ರು ಪ್ರಾಕ್ಟೀಸ್ ಅಥವಾ ಒಬ್ಬೊಬ್ರು ಅಭ್ಯಾಸ ಒಂದೊಂದ್ ತರ ಇರುತ್ತೆ. ನೀವು ಗೋರಖನಾಥನ ಸ್ಟೋರಿ ಕೇಳಿದ್ರೆ ಅವರಿಗೆ ಅವ್ರ ಗುರುಗಳು 7 ವರ್ಷ ಗೋರಖಾಸನದಲ್ಲಿ ಇರೋದಕ್ಕೆ ಹೇಳಿದ್ರಂತೆ. ಅಂದ್ರೆ ಅವರು ಚೂಸ್ ಮಾಡ್ಕೊಂಡಿದ್ದು ಆಸನ ಗೋರಖಾಸನ. ನಿಮ್ಮ ಧ್ಯಾನಕ್ಕೆ ನಿಮ್ಗೆ ಯಾವ ಆಸನ ಅನುಗುಣ ಆಗುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋತೀವಿ. ನಾನು ಇವಾಗಷ್ಟೇ ಹೇಳಿದೆ, ಒಂದಕ್ಕೆ ಒಂದು ಕಾಂಪ್ಲಿಮೆಂಟ್ರಿ. ನೀವು ಪದ್ಮಾಸನದಲ್ಲಿ ಸ್ಥಿರವಾಗಿ ಕೂತ್ಕೋಬೇಕು ಅರ್ಧ ಗಂಟೆ ಅಂತಂದ್ರೆ ನಿಮ್ಗೆ ನಿಮ್ ಕಾಲ್ ರಿಲೇಟೆಡ್ ಬೇರೆ ಆಸನಗಳು ನಿಮ್ಗೆ ಅಭ್ಯಾಸ ಇರ್ಬೇಕು. ಆಗಷ್ಟೇ ನಿಮ್ಗೆ ಒಂದು ಪದ್ಮಾಸನ, ಸಿಂಪಲ್ ಸುಖಾಸನದಲ್ಲಿ ನೀವು ಅರ್ಧ ಗಂಟೆಗಳ ಕಾಲ ಕೂತ್ಕೊಳ್ಳೋಕ್ ಸಾಧ್ಯ. ಇಲ್ಲ ನಮ್ಗೆ ಇಲ್ಲಿ ನೋವು ಬರ್ತಿರುತ್ತೆ, ಚೇಂಜ್ ಮಾಡ್ಬೇಕು, ಪೊಸಿಷನ್ ಚೇಂಜ್ ಮಾಡ್ಬೇಕು ಅನ್ನಿಸ್ತಿರುತ್ತೆ. ಆತರ ಗೋರಖಾಸನ ಅಂದ್ರೆ ಮಂಡಿ ಮೇಲೆ ಪದ್ಮಾಸನ ಹಾಕಿ ಮಂಡಿ ಮೇಲೆ ಬ್ಯಾಲೆನ್ಸ್ ಮಾಡೋದು. ಇದು 7 ವರ್ಷ ಮಾಡಿದ್ದಾರೆ ಅಂತ ಆ ಕಥೆಯಲ್ಲಿರೋದು. ಆ ರೀತಿ ಧ್ಯಾನಕ್ಕೆ ಯಾವ ಭಂಗಿ ಆರಿಸ್ಕೋತೀರಾ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಅಫ್ಕೋರ್ಸ್ ಇವಾಗ ಧ್ಯಾನದ ಭಂಗಿಗಳು ಅಂತಂದ್ರೆ ಪದ್ಮಾಸನ, ಸುಖಾಸನ ಅಥವಾ ವಜ್ರಾಸನ ಈ ತರ ಆಗಿರ್ಬೋದು. ನಾವು ಇದರಲ್ಲಿ ಜಾಸ್ತಿ ಹೊತ್ತು ಕೂತ್ಕೋಬೇಕು ಅಂದ್ರೆ ಬೇರೆ ಆಸನಗಳ ಅಭ್ಯಾಸ ಇಂಪಾರ್ಟೆಂಟ್ ಹೊರತು ಆ ಆಸನಗಳು ಮಾಡ್ಲೇಬೇಕು ಅನ್ನುವಂತ ಕಂಪಲ್ಷನ್ ಏನೂ ಇಲ್ಲ. ಧನ್ಯವಾದ. ಮುಂದಿನ ಪ್ರಶ್ನೆ ಹೆಜ್ಜಿ ಅವರು. ಪ್ರಣವ್ ಹೆಜ್ಜಿ. ಯೋಗಾಸನದಿಂದ ಯಾವುದು ಸೈಡ್ ಎಫೆಕ್ಟ್ಸ್ ಇಲ್ವಾ? ಸೈಡ್ ಎಫೆಕ್ಟ್ಸ್ ಇಲ್ಲ. ಹೆಲ್ತ್ ಇಶ್ಯೂಸ್ ಏನಾದ್ರೂ ಇದ್ರೆ ಯಾವ್ದು ಮಾಡಬಾರ್ದು ಅನ್ನೋದು ತಿಳ್ಕೊಬೇಕೇ ಹೊರತು
ಹೆಲ್ತ್ ಇಶ್ಯೂಸ್ ಏನೂ ಇಲ್ಲ ಅಂತಂದ್ರೆ ಎಲ್ಲದನ್ನೂ ಮಾಡಬಹುದು, ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ ಇಲ್ಲ. ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ ಸಾತ್ವಿಕ್ ಕೇಳಬಹುದು. ನನ್ನ ಪ್ರಶ್ನೆ ಬಂದು ಈಗ ಒಂದು ಒಬ್ಬ ವಿದ್ಯಾರ್ಥಿಯಾಗಿ ನಾನು ಯೋಗಾಸನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನನಗೆ ನನ್ನ ಪಾಠಗಳ ಬಗ್ಗೆ ಯೋಚನೆ ಬರೋದು ಜಾಸ್ತಿ. ಯಾವ ಸಮಯ ಆದ್ರೂ ತಲೆಯಲ್ಲಿ ಏನಾದ್ರು ಒಂದು ಯೋಚನೆ ನಡೀತಾ ಇರುತ್ತೆ. ಸೊ ಯೋಗಾಸನದಲ್ಲಿ ಏಕಾಗ್ರತೆ ಅನ್ನೋದು ಸ್ವಲ್ಪ ಇಂಪಾರ್ಟೆಂಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಈ ಆಸನಗಳನ್ನ ಮಾಡ್ಬೇಕಾದ್ರೆ ನಮ್ಮ ಏಕಾಗ್ರತೆ ಮತ್ತೆ ನಮ್ಮ ಯೋಚನೆಗಳು ಇವೆಲ್ಲ ನಮ್ಮ ಆಸನಗಳ ಮೇಲೆ ಇರಬೇಕು ಅನ್ನೋದಾದ್ರೆ ಅದನ್ನ ಹೇಗೆ ದೃಢವಾಗಿ ಅದನ್ನ ಹೇಗೆ ನಾವು ಚಾನಲೈಸ್ ಮಾಡ್ಬೋದು? ಯಾಕೆಂದ್ರೆ ಎಷ್ಟೊಂದು ಯೋಚನೆಗಳು ಬರುತ್ತೆ, ಇನ್ ಬ್ಯುಸಿ ಲೈಫ್ ಅಲ್ಲಿ ಏನೇನೋ ಕಾರ್ಯಗಳಿರುತ್ತೆ. ಸೊ ಇದನ್ನ ಹೇಗೆ ಚಾನಲೈಸ್ ಮಾಡ್ಬೋದು? ಒಂದು ನಮ್ಮ ಎನರ್ಜಿ ಆಗಿರ್ಬೋದು ಅಥವಾ ನಮ್ಮ ಕಾನ್ಸಂಟ್ರೇಷನ್ ಆಗಿರ್ಬೋದು ಬೇರೆ ಕಡೆ ಡಿವಿಯೇಟ್ ಆಗೋದೇ ನಮ್ಮ 5 ಸೆನ್ಸಸ್ ಮೂಲಕ. ಅದರಿಂದ ಆಸನಗಳು ಅಂತ ಬಂದಾಗ ದೃಷ್ಟಿ ಅನ್ನೋ ಒಂದು ಕಾನ್ಸೆಪ್ಟ್ ನಾವು ಇಟ್ಕೊಂಡಿರ್ತೀವಿ. ಸಿಂಗಲ್ ಲೆಗ್ ಬ್ಯಾಲೆನ್ಸ್ ಒಂದ್ ಕಾಲಲ್ಲಿ ಮಾಡುವಂತಹ ಆಸನಗಳಲ್ಲಿ ನಾನು ಪಾಠ ಮಾಡುವಂತಹ ಸ್ಟೂಡೆಂಟ್ಸಿಗೆ ಒಂದ್ ಕಡೆ ದೃಷ್ಟಿ ಇಟ್ಟು ನೋಡಿ, ಅವಾಗ ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ. ನೀವು ಮ್ಯಾಟ್ ಮೇಲೆ ಏನ್ ಮಾಡ್ತೀರಾ ಅದು ಕ್ರಮೇಣ ನೀವು ಮ್ಯಾಟ್ ಹೊರಗಡೆನ ಅಪ್ಲೈ ಮಾಡಕ್ ಶುರು ಮಾಡ್ತೀರಾ, ನಿಮ್ಗೆ ಗೊತ್ತಿಲ್ಲದೆ ಅಪ್ಲೈ ಮಾಡಕ್ ಶುರು ಮಾಡ್ತೀರಾ. ನೀವು ದೃಷ್ಟಿನ ಒಂದು ಕಡೆ ಇಟ್ಟು ಪ್ರತಿಯೊಂದು ಆಸನಕ್ಕೂ ಒಂದೊಂದು ದೃಷ್ಟಿ ಇದ್ದೇ ಇರುತ್ತೆ. ಒಂದು ನಾವು ಎದುರುಗಡೆ ನೋಡ್ತೀವಿ, ಅಥವಾ ನಮ್ಮ ಹುಬ್ಬುಗಳ ಮಧ್ಯೆ ನೋಡ್ತೀವಿ, ಅಥವಾ ನಮ್ಮ ನೋಸ್ ಟಿಪ್ ನೋಡ್ತೀವಿ. ಆ ರೀತಿ ಪ್ರತಿಯೊಂದು ಆಸನಕ್ಕೂ ದೃಷ್ಟಿ ಇದ್ದೇ ಇದೆ. ನಿಮ್ಮ ದೃಷ್ಟಿ ಒಂದು ಕಡೆ ನೆಟ್ಟಿದೆ ಅಂದ್ಮೇಲೆ ಕ್ರಮೇಣ ಕಾನ್ಸಂಟ್ರೇಷನ್ ಬಂದೇ ಬರುತ್ತೆ ಖಂಡಿತ. ಅದು ನೀವು ಆಸನಾಭ್ಯಾಸ ಇದ್ರೆ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಆಗತ್ತೆ. ನಿಮ್ಗೆ ದೃಷ್ಟಿ ಫಾಲೋ ಮಾಡಿದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲೂ ಡಿವೇಟ್ ಆಗೋದಿಲ್ಲ. ಧನ್ಯವಾದಗಳು. ಮುಂದಿನ ಪ್ರಶ್ನೆ ಪವನ್ ಅವರು ಕೇಳಬಹುದು. ನಮಸ್ಕಾರ. ಸೊ ಯೋಗ ಅನ್ನೋದು ಆಸನ ಅಲ್ಲ, ನಮ್ಮ ಜೀವನ ಪದ್ಧತಿ. ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು. ನನ್ನ ಪ್ರಶ್ನೆ, ನಿಯಮದಲ್ಲಿ ಸಂತೋಷ ಮತ್ತು ತಪಸ್ ಅವಾಗ ಹೇಳ್ಬೇಕಾದ್ರೆ ಒಂದು ಎಕ್ಸಾಂಪಲ್ ಹೇಳಿದ್ರಿ. ಸ್ಟೂಡೆಂಟ್ಗೆ 24 ಬಂದ್ರೆ ಬೇರೆದವ್ರು 25 ನೋಡಿ ಅವನಿಗೆ ದುಃಖ ಆದ್ರೆ ಅದು ತೃಪ್ತಿ ಇಲ್ಲ ಅಂತ. ಬಟ್ ಆ ಒಂದು ಒಬ್ಬ ಮನುಷ್ಯನಿಗೆ ಮಹತ್ವಾಕಾಂಕ್ಷೆ ಅಥವಾ ಆಂಬಿಷನ್ ಬೆಳೆಯೋದು. ಆಂಬಿಷನ್, ಅದಕ್ಕೆ ನಾನು ತಪಸ್ ಅಂತ ಹೇಳಿದ್ದು. ಆಂಬಿಷಿಯಸ್ ಆಗಿರೋದು ಬೇರೆ, ಬೇರೆಯವ್ರನ್ನ ನೋಡಿ ನಾವು ಬೇಜಾರ್ ಮಾಡ್ಕೊಳ್ಳೋದು ಬೇರೆ. ನಾನು ಆಗ ಹೇಳಿದೆ, ನನಗೆ 24 ಬಂತು ಅಂತ ನಾನು ಮುಂಚೆನೆ ಬೇಜಾರ್ ಮಾಡ್ಕೊಂಡಿದ್ರೆ ಅದ್ ಬೇರೆ ವಿಷಯ. ನನಗ್ ಖುಷಿ ಇದ್ದು ಆಮೇಲೆ ಅವಳನ್ನ ನೋಡಿ ಬೇಜಾರಾಯ್ತು ಅಂದ್ರೆ ಅದ್ ಬೇರೆ ವಿಷಯ. ನನಗೆ ಮುಂಚೆನೆ 24 ಬಂದಿದ್ದಕ್ಕೆ ಬೇಜಾರಾದ್ರೆ ನಾನು ಅದ್ರ ಟುವರ್ಡ್ಸ್ ದಟ್ ನಾನು ವರ್ಕ್ ಮಾಡೇ ಮಾಡ್ತೀನಿ. ಸೊ ಐ ವಿಲ್ ಬಿ ಆಂಬಿಷಿಯಸ್ ಫಾರ್ ದಟ್. ಆದ್ರೆ ಅವಳನ್ನ ನೋಡಿ ನಾನು ಬೇಜಾರಾಯ್ತು ಅಂದ್ರೆ ಅದೇ ಕಂಪ್ಲೀಟ್ ಬೇರೆ ಅರ್ಥನೇ ಬಂದ್ಬಿಡುತ್ತೆ, ಹೊಟ್ಟೆ ಉರಿ ತರ ಆಗೋಗುತ್ತೆ. ಅಲ್ಲ, ನಾನು ಆ ವ್ಯಕ್ತಿಯನ್ನ ನೋಡಿ ನಾನು ಅವನ ತರ ಬೆಳಿಬೇಕು ಅಂತ ಹೇಳಿ ದುಃಖ ಆಗಿ ಅವನ ತರ ಬೆಳಿಬೇಕು ಅಂತ ವಿಚಾರನೂ ಒಬ್ಬ ಮನುಷ್ಯನಿಗೆ ಬರ್ಬಹುದು ಅಂತ. ಸೊ ಕಾಂಟ್ರಾಡಿಕ್ಟರಿ ಅಂತ ಅಷ್ಟೇ. ಓಕೆ, ನನ್ನ ಪ್ರಕಾರ ಬೇರೆಯವರಿಂದ ಆಂಬಿಷನ್ ತಗೊಳ್ಳೋದು ಅಥವಾ ಇನ್ಸ್ಪಿರೇಷನ್ ತಗೊಳ್ಳೋದು ತಪ್ಪು ಅಂತ ಹೇಳ್ತಿಲ್ಲ. ಆದ್ರೆ ಹೊಟ್ಟೆ ಹೊಕ್ಕೊಳ್ಳೋದೇ ಬೇರೆ, ಆಂಬಿಷನ್ ಅಥವಾ ಇನ್ಸ್ಪಿರೇಷನ್ ತಗೊಳ್ಳೋದೇ ಬೇರೆ ಅಂತ ನಮ್ಗೆ ಅನ್ಸುತ್ತೆ. ಎರಡಕ್ಕೂ ಒಂದು ಥಿನ್ ಲೈನ್ ಇದ್ದೇ ಇದೆ. ಮತ್ತೊಂದು ಪ್ರಶ್ನೆ ಇದೆ, ಯೋಗ ಮಾಡೋದಕ್ಕೆ ನಿರ್ದಿಷ್ಟ ಸಮಯ ಏನಾದ್ರು ಇದೆಯಾ ಅಂತ? ಅಂದ್ರೆ ದಿನದಲ್ಲಿ ಈ ಟೈಮ್ ಅಲ್ಲಿ ಮಾಡ್ಬೇಕು, ಈ ವೇಳೆ ಮಾಡ್ಬೇಕು, ಈ ವೇಳೆ ಮಾಡಬಾರ್ದು ಅಂತ ಏನಾದ್ರು ಹೇಳಿದಾರ? ಐ ಥಿಂಕ್ ಹೇಳ್ದೆ ಅನ್ಸುತ್ತೆ ನಾನು. ಸಮಯ ಅರ್ಲಿ ಮಾರ್ನಿಂಗ್ ಆಕ್ಚುಲಿ ಬೆಟರ್. ಯಾಕೆಂದ್ರೆ ನಮ್ ದೇಹದಲ್ಲಿ ಯಾವುದೇ ಹಿಂದಿನ ದಿನದ್ದು ಹೊರಗೆ ಹಾಕಿರ್ತೀವಿ, ಮತ್ತೆ ಆ ದಿನದ ಏನು ಒಳಗೆ ತಗೊಂಡಿರೋದಿಲ್ಲ. ಆ ಎನರ್ಜಿ ಫ್ಲೋಗೆ ಯಾವುದೇ ರೀತಿ ಬ್ಯಾರಿಯರ್ಸ್ ಇರೋದಿಲ್ಲ. ಅದರಿಂದ ಬೆಳಗ್ಗೆ ಇಸ್ ಫೈನ್. ಅಥವಾ ನಾನು ತಿಂದಿರೋದನ್ನೆಲ್ಲ ಈಚೆ ಹಾಕಿ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು ಇಟ್ ಇಸ್ ಫೈನ್. ಒಟ್ಟು ದೇಹದಲ್ಲಿ ಬೇರೆ ಎಕ್ಸ್ಟರ್ನಲ್ ಫುಡ್ ಐಟಮ್ಸ್ ಯಾವುದು ಒಳಗಡೆ ಇರಬಾರ್ದು, ಅಂದ್ರೆ ಸಂಪೂರ್ಣ ಜೀರ್ಣ ಆಗಿರ್ಬೇಕು. ಧನ್ಯವಾದಗಳು. ಇನ್ನೇನಾದ್ರೂ ಪ್ರಶ್ನೆಗಳಿದೆಯಾ? ಇನ್ನು 2 ನಿಮಿಷ ಇದೆ, 2-3 ನಿಮಿಷ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ. ಮತ್ತೆ ಇನ್ನೊಂದು ರೆಲೆವೆಂಟ್ ಅಥವಾ ಇರ್ರೆಲೆವೆಂಟ್ ಅಂತ ಇಂಗ್ಲಿಷ್ ಪದ ಉಪಯೋಗಿಸ್ಬೇಕು ಅಂತಂದ್ರೆ, ಈ ನಮ್ಮ ಸಂಗೀತದಲ್ಲಿ
ಮಾತ್ರಿಶ್ವಾಚಾರ್ ಆಚಾರ್ಯ ಹೇಳ್ರಿ ನಿಮ್ ಪ್ರಶ್ನೆ, ಆಮೇಲೆ ಈ ಪ್ರಶ್ನೆ ಕೇಳ. ಈ ಅಷ್ಟಾಂಗ ಯೋಗ ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡಿದವರು ಈಗ ಯಮ ನಿಯಮ ಅನ್ನೋದು ನಮ್ಮ ನೀವು ಹೇಳಿದಂಗೆ ಅದೊಂದು ಶಿಸ್ತು, ಸಾಮಾಜಿಕ ಶಿಸ್ತು ಮತ್ತು ವೈಯಕ್ತಿಕ ಶಿಸ್ತು ಹೌದು. ಇನ್ನು ಆಸನ ಪ್ರಾಣಾಯಾಮ ಇದನ್ನೆಲ್ಲ ಕ್ರಮೇಣ ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು, ಅಥವಾ ನಾನು ಯಾಕೆಂದ್ರೆ ಈ ಶಬ್ದಗಳು ಕೇಳಿದ್ದೀನಿ, ಅಂದ್ರೆ ಆಸನ ಸಿದ್ಧಿ, ಪ್ರಾಣಾಯಾಮ ಸಿದ್ಧಿ ಅಂತ ಹೇಳಿ ಕೇಳಿದೀವಿ. ಸೊ ಆ ಸಿದ್ಧಿ ಆಗೋ ತನಕ ಮುಂದಿನ ಹಂತಕ್ಕೆ ಹೋಗ್ಬಾರ್ದು ಅಂತನೋ, ಅಥವಾ ಪ್ರತಿನಿತ್ಯನೂ ಎಲ್ಲನೂ ಮಾಡುವಂತ ಧ್ಯಾನನೂ ಒಂದ್ ಸ್ವಲ್ಪ ಹೊತ್ತು ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು, ಈ ತರ ಮಾಡ್ತಾ ಇರಬಹುದು? ಒಂದಕ್ಕೊಂದು ನಾನು ಆಗ್ಲೇ ಹೇಳಿದಾಗೆ ಇಂಟರ್ಲಿಂಕ್ ಆಗಿದೆ. ಯಾವ್ದು ಸ್ಟೆಪ್ ಬೈ ಸ್ಟೆಪ್ ಹೋಗಲ್ಲ. ಯಮ ಅಭ್ಯಾಸ ಮಾಡದೆ ಆಸನಾಭ್ಯಾಸ ಮಾಡಲ್ಲ ಅಂತ ಹೇಳೋದಿಲ್ಲ. ಆಸನಾಭ್ಯಾಸದಲ್ಲಿ ನಾವು ನೀವು ಕೇಳಿದ್ದು ಆಸನದಲ್ಲಿ ಮುಂದೆ ಹೋಗ್ಬೋದೋ ಇಲ್ವೋ ಅನ್ನೋದೇ ಆಗಿದ್ರೆ, ಹೌದು, ಒಂದು ಲೆವೆಲ್ ಮುಗಿಸ್ದಲೆ ಮತ್ತೊಂದು ಲೆವೆಲ್ಗೆ ಹೋದ್ರೆ ನಿಮ್ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಅದರಿಂದ ಸ್ಟೆಪ್ ಬೈ ಸ್ಟೆಪ್ ಹೋಗೋದು ಒಳ್ಳೇದು. ಆದ್ರೆ ಈ ಅಷ್ಟಾಂಗಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೋಗೋದು ಕಷ್ಟ. ಯಾಕೆಂದ್ರೆ ನಾವು ಎಲ್ಲಾನು ಇಂಟರ್ಲಿಂಕ್ ಮಾಡಿನೇ ನಾವು ಅಭ್ಯಾಸ ಮಾಡ್ಬೇಕಾಗುತ್ತೆ. ನಾನ್ ಆಗ್ಲೇ ಹೇಳಿದ ಹಾಗೆ ಧ್ಯಾನ ಅನ್ನೋದು ಬರೀ ಕೂತು ಕಣ್ಮುಚ್ಚಿ ಮಾಡುವಂತದ್ದಲ್ಲ. ನಾವು ಆಸನನ ಪೂರ್ತಿ ಸಂಪೂರ್ಣವಾಗಿ ನಮ್ಮನ್ನ ನಾವು ಹಾಕಿ ಮಾಡುವಂತದ್ದು ಏನಿದೆ, ಆ ಆಸನಾಭ್ಯಾಸನೂ ಕೂಡ ಧ್ಯಾನ ಆಗುತ್ತೆ. ಧನ್ಯವಾದ. ಇನ್ನೊಂದು ಪ್ರಶ್ನೆ ಇದೆ. ಈಗ ವಿದ್ಯಾರ್ಥಿಗಳು ಯೋಗಾನ ಪ್ರೊಫೆಷನ್ ಆಗಿ, ಅಂದ್ರೆ ಅದನ್ನ ಕ್ವಾಲಿಫೈ ಮಾಡಿ ಅದರಲ್ಲಿ ಸಿದ್ಧಿ ಮಾಡ್ಬೇಕು, ಅಥವಾ ಅದನ್ನ ನಾವು ಅವರು ವೃತ್ತಿಯಾಗಿ ತಗೋಬೇಕು ಅಂತಂದ್ರೆ ಮಾರ್ಗ ಹೇಗೆ, ತಾವು ಕಂಡುಕೊಂಡಂತ ಮಾರ್ಗ ಹೇಗಿದೆ ಅನ್ನೋದನ್ನ ತಿಳಿಸ್ತೀರಾ? ನಾನು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ 200 ಅವರ್ಸ್ ಸರ್ಟಿಫಿಕೇಶನ್ ಈಗ ಹೇಗಾಗೋಗಿದೆ ಅಂದ್ರೆ, ಆ ಸರ್ಟಿಫಿಕೇಶನ್ ಕೂಡ ನಮ್ಮ ಭಾರತದಲ್ಲ, ಅದು US ಅಲಯನ್ಸ್ ಇಂದ ನಾವು ಸರ್ಟಿಫಿಕೇಶನ್ ತಗೊಂಡ್ ಮಾಡುವಂತ ಸ್ಥಿತಿ ಬಂದಿದೆ. ಈಗ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಪ್ರೋಗ್ರಾಮ್ಸ್ ಸುಮಾರಿದೆ, ಅಲ್ಲಿ ಆ ಕೋರ್ಸ್ಗಳು ಆಕ್ಚುಲಿ ತುಂಬಾ ಉಪಯುಕ್ತವಾಗಿದೆ. ಯೋಗ ಅಲಯನ್ಸ್ ಗಿಂತನೂ ಸೆಂಟ್ರಲ್ ಗವರ್ಮೆಂಟ್ YIC ಅಂತ ಕರೀತಾರೆ ಅನ್ಸುತ್ತೆ, ನನಗೆ ಅದ್ರ ಬಗ್ಗೆ ತುಂಬಾ ಕ್ಲಾರಿಟಿ ಇಲ್ಲ. ಈ ಸೆಂಟ್ರಲ್ ಗವರ್ಮೆಂಟ್ ಪ್ರೋಗ್ರಾಮ್ಸ್ ಮತ್ತೆ ತುಂಬಾ ಮಾಸ್ಟರ್ಸ್ ಡಿಗ್ರಿ ಕೂಡ ಇದೆ, ಯೋಗ ಅಂಡ್ ಥೆರಪಿ, ಯೋಗ ಅಂಡ್ ಫಿಲಾಸಫಿ, ಇದ್ರ ಬಗ್ಗೆ ಎಲ್ಲ ಇದೆ. ಅದನ್ನ ಓದಿದ್ರೆ ಅದನ್ನ ಪ್ರೊಫೆಷನ್ ಆಗಿ ತಗೋಬಹುದು. ಮತ್ತೆ ಇದಕ್ಕೆ ಏನಾದ್ರು ವಯಸ್ಸಿನ ಮಿತಿ ಏನಾದ್ರು ಇದೆಯಾ? ಯಾವುದೇ ವಯಸ್ಸಿನಲ್ಲಿ ಇರೋರು ಇದನ್ನ ಈಗ ಸಂಗೀತ ಅಭ್ಯಾಸ ಮಾಡ್ತೀವಿ ಅಥವಾ ಬೇರೆ ಯಾವ್ದಾರ ನಾವು ಫೀಲ್ಡ್ ಅಭ್ಯಾಸ ಮಾಡ್ಬೇಕು ಅಂತಿದ್ದಾಗ ವಯಸ್ಸು, ಕಲಿಯೋದಕ್ಕೆ ವಯಸ್ಸಿಲ್ಲ, ಹಾಗೆ ಕ್ವಾಲಿಫೈ ಆಗೋದಕ್ಕೆ ವಯಸ್ಸು ಏನಾದ್ರು ಕಟ್ ಆಫ್ ಇದೆಯಾ? ಮಿನಿಮಮ್ ವಯಸ್ಸು 7 ರಿಂದ 9 ವರ್ಷ ಅಂತಾನೆ ಹೇಳೋದು. ಯಾಕಂದ್ರೆ ನಾವು ಏನ್ ಹೇಳ್ತೀವಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಮೆಚುರಿಟಿ ಆದ್ರೂ ಇರ್ಬೇಕು. ಅದರಿಂದ ಒಂದು 7 ರಿಂದ 9, ಅದಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ನನ್ನ ಪ್ರಕಾರ ಹೇಳಿದ ಅರ್ಥ ಮಾಡ್ಕೊಳ್ಳೋ ಅಷ್ಟು ಮೆಚುರಿಟಿ ಬಂದಿರೋದಿಲ್ಲ ಅಂತ ನನ್ಗನ್ಸುತ್ತೆ. ಹಾಗೆ, ಧನ್ಯವಾದಗಳು. ಶಾಂತ ರಘುವತ್ತಮಾಚಾರ್ಯ ಅವರು ಪ್ರಶ್ನೆ ಕೇಳಬಹುದು. ನಮಸ್ಕಾರಮ್ಮ. ಸಾಕಷ್ಟು ವಿಷಯಗಳು ಇದಾಯ್ತು. ನನ್ನ ಪ್ರಶ್ನೆ ಏನು ಅಂದ್ರೆ, ನಾನು ದೈಹಿಕ ಯೋಗನ ಒಂದು 8 ವರ್ಷ ಮಾಡಿದ್ರೆ, ಇವಾಗ ಮೂಳೆ ಚೌಟದಿಂದ ಬೇಡ ಅಂತ ಹೇಳಿದ್ದಾರೆ ಡಾಕ್ಟ್ರು. ಆದರೆ ನನಗೆ ಮನಸ್ಸಿನ ಏಕಾಗ್ರತೆಗೆ ಮತ್ತು ಧೀಶಕ್ತಿ ಹೆಚ್ಚಿಸಿಕೊಳ್ಳಕ್ಕೆ ಈ ಯೋಗದಲ್ಲಿ ಯಾವ ಇದನ್ನ ನಾನು ನಿರಂತರವಾಗಿ ಮಾಡಬಹುದು? ಪ್ರಾಣಾಯಾಮ ಮಾಡ್ತೀನಿ, ಅದನ್ನ ಬಿಟ್ಟು ಸರಳವಾಗಿ ಏಕಾಗ್ರತೆ ಹೆಚ್ಚಾಗಬೇಕು ಮತ್ತು ಇದು ಬರಬೇಕು, ಆತ್ಮವಿಶ್ವಾಸ ಜಾಸ್ತಿ ಆಗುವಂತ ಸರಳವಾದ ಇದು ಯಾವುದು? ನಿಮ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬೇಕು ಅಂದ್ರೆ ನಮ್ಮ ಒಂದಷ್ಟು ಕ್ರಿಯೆಗಳಿವೆ, ಅದನ್ನ ತ್ರಾಟಕ ಅಂತ ಕರಿತೀವಿ. ಆ ತ್ರಾಟಕ ಕ್ರಿಯೆಯಿಂದನೂ ನಿಮ್ಗೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಹಾಗೆ ಆಸನಗಳ ಅಭ್ಯಾಸ, ಯಾವ್ಯಾವ ರೀತಿಯ ಆಸನಗಳು ಮಾಡ್ತೀವಿ ಅದ್ರ ಮೇಲೂ ನಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಆಗ್ಲಿ ಇದಾಗ್ಲಿ ಹೆಚ್ಚಾಗುವಂತ ಚಾನ್ಸಸ್ ಇದೆ. ಆಸನ ಅಗೇನ್ ನಿಮ್ಮ ದೇಹ ಯಾವ್ದಾವ್ದಕ್ಕೆ ಸಪೋರ್ಟ್ ಮಾಡುತ್ತೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಕಾನ್ಸಂಟ್ರೇಷನ್ಗೆ ತ್ರಾಟಕ ಕ್ರಿಯೆ ತುಂಬಾ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು ಮೇಡಮ್. ಮುಂದಿನ ಪ್ರಶ್ನೆ ಅಂಬುಜಾ. ಅದು ಇದಕ್ಕಿಂತ ಮುಂಚೆ ಒಬ್ರು ಕ್ವಶನ್ ಕೇಳಿದ್ರಲ್ಲ, ಅದು ಯೋಗ ಪ್ರೊಫೆಷನಲ್ ತಗೋಬೇಕಂದ್ರೆ ಎಲ್ಲಿ ಹೇಗೆ ಕೋರ್ಸ್ ಮಾಡ್ಬೇಕು ಅಂತ. ಅದಕ್ಕೆ ಇವರು ನಮ್ ಭಾರತದ್ದೇ ಆದ ವ್ಯಾಸ ಅಂತ ಇದೆ ಇನ್ಸ್ಟಿಟ್ಯೂಟ್, ಅವರು YIC ಅಂತ ಕಂಡಕ್ಟ್ ಮಾಡ್ತಾರೆ. ಸೊ ಅದರಲ್ಲೂ ಚೆನ್ನಾಗಿದೆ ಅಂತ. ಹೌದು, ಅದು ಚೆನ್ನಾಗಿದೆ. ಅದು ಅದೇ ಯೋಗ ಫಿಲಾಸಫಿ ಮತ್ತೆ ಯೋಗ ಅಂಡ್
ಯೋಗ ಥೆರಪಿ ಆ ಕೋರ್ಸಸ್ ಎಲ್ಲ SVS ದಲ್ಲಿ ತುಂಬಾ ಚೆನ್ನಾಗಿದೆ ಅಂತ ನಾನು ಕೇಳಿದ್ದೀನಿ. ಹೌದು. ಓಕೆ, ಥ್ಯಾಂಕ್ ಯು ಮೇಡಮ್. ವೇಳೆ 1 ಗಂಟೆ ವೇಳೆ ಆಗಿದೆ. ಹೇಗೆ ಮತ್ತೆ ಯಾರು ಪ್ರಶ್ನೆಗಳು ಕೇಳೋದಿದ್ರೆ 1 ಅಥವಾ 2 ಪ್ರಶ್ನೆ ಅನ್ಸುತ್ತೆ. ಹಲೋ ಹಲೋ, ಶೋಭಾ ದೇಶಪಾಂಡೆ ಅವರು ಕೇಳ್ಬೋದು. ಮೇಡಮ್ ನಮಸ್ಕಾರ. ನಮಸ್ತೆ. ಇದು ದಿನನಿತ್ಯದ ನಮ್ಮ ರುಟೀನ್ ಕಾರ್ಯಕ್ರಮಗಳ ಜೊತೆಗೆ ಯೋಗವನ್ನು ಹೇಗೆ ಅಳವಡಿಸ್ಕೊಳ್ಳಿಕ್ ಸಾಧ್ಯ ಆಗುತ್ತೆ? ಇಷ್ಟೊತ್ತು ಯಮನಿಯಮಗಳ ಬಗ್ಗೆ ಹೇಳಿದ್ದು ಅದು ದೈನಂದಿನ ಈ ಡೈಲಿ ಲೈಫ್ ಅಲ್ಲಿ ಅಳವಡಿಸ್ಕೋಬಹುದಾಗಿರುವಂತಹ ಕಾನ್ಸೆಪ್ಟ್ಸ್. ಒಂದು ಸಿಂಪಲ್ ಸತ್ಯ ಹಿಂಸೆ ಯಾವ್ದಾದ್ರು ಆಗಿರ್ಬೋದು. ಆಸನ ಪ್ರಾಣಾಯಾಮ ಇದು ನಾವು ಮಾಡೋ ಯಾವ್ದೇ ಕೆಲಸ ಮಾಡಿದ್ರು ಇದೆಲ್ಲ ಕಾನ್ಸೆಪ್ಟ್ಸ್ ನಾವು ಅಳವಡಿಸ್ಕೊಳ್ಬೇಕಾಗಿರುವಂತಹ ವಿಷಯಗಳನ್ನ ಯಾವ್ದು ಇದಕ್ಕೆ ಸೆಪರೇಟ್ ಟೈಮ್ ಇಟ್ಟು ಮಾಡ್ಬೇಕು ಅಂತಿರೋದು ನನ್ನ ಪ್ರಕಾರ ಆಸನ ಪ್ರಾಣಾಯಾಮ 2. ಅದ್ ಬಿಟ್ಟು ಇನ್ ಯಾವ್ದನ್ನು ಸೆಪರೇಟ್ ಟೈಮ್ ಇಟ್ಟು ಮಾಡೋ ವಿಷಯ ಅಲ್ಲ ಅಂತ ಅನ್ಕೋತೀನಿ. ಆಸನ ಪ್ರಾಣಾಯಾಮನ ಅದನ್ನ ನೀವು ಕಂಟಿನ್ಯೂಸ್ ಆಗಿ 1-2-3 ತಿಂಗಳು ಮಾಡಿದ್ರೆ ಆಮೇಲೆ ನೀವೇ ಬಿಡೋದಿಲ್ಲ. ಅಷ್ಟು ಒಂಥರ ಅಡಿಕ್ಷನ್ ತರ ಹೋಗುತ್ತೆ. ಆಸನನೂ ಅಷ್ಟೇ, ಪ್ರಾಣಾಯಾಮನೂ ಅಷ್ಟೇ. ಸೊ ಹಾಗೆ ನನ್ನ ಪ್ರಕಾರ ಅಳವಡಿಸ್ಕೋಬಹುದು. ಧನ್ಯವಾದ ಮೇಡಮ್. ಇದೇ ಪ್ರಶ್ನೆ ಸ್ವಲ್ಪ ಮುಂದುವರಿಸಬೇಕು ಅಂತಂದ್ರೆ, ಯಾವುದೇ ನಾವು ಕ್ರಿಯೆಯನ್ನು ಮಾಡಿದಾಗ, ಅಂದ್ರೆ ಈ ದಿನನಿತ್ಯ ಕ್ರಿಯೆ ಬಗ್ಗೋದಾಗ್ಲಿ, ನಿಂತ್ಕೊಳ್ಳೋದಾಗ್ಲಿ, ಕೂತ್ಕೊಳ್ಳೋದಾಗ್ಲಿ ಮಾಡಿದಾಗ ನಮ್ಮ ಉಸಿರಾಟ ಕಡೆ ನಾವು ಗಮನ ಕೊಟ್ಟು ನಮ್ಮ ಎನರ್ಜಿ ಅಂತ ನೀವೇನ್ ಹೇಳಿದ್ರಿ ಅದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಇಟ್ಕೊಂಡು ಮಾಡಿದಾಗ ಅದು ಆಸನ ಕೂಡ ನಾವು ಅಂದ್ರೆ ಯೋಗ ಪ್ರತಿನಿತ್ಯದಲ್ಲಿ ಯೋಗ ಮಾಡದಂಗೆ ಒಂದು ಸಿದ್ಧಿ ಆಗುವಂತ ಸಾಧ್ಯತೆ ಇದೆ ಅಲ್ವಾ? ಹೌದು, ಖಂಡಿತ. ಅದನ್ನೇ ಕಾನ್ಶಿಯಸ್ ಆಗಿ ಎಲ್ಲ ಕೆಲಸ ಮಾಡೋದು. ನೀವು ಕಾನ್ಶಿಯಸ್ ಆಗಿ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ ಬ್ರೀದಿಂಗ್ ಕೂಡ ಅದು ಸಮತೋಲನದಲ್ಲೇ ಹೋಗುತ್ತೆ. ಯಾವ್ದೋ ಏರಿಳ್ತಾ ಇಲ್ಲ. ಇವಾಗ ಕೋಪ ಮಾಡ್ಕೊಂಡಾಗ್ಲೇ ಉಸಿರಾಟ ಬೇರೆ ತರ ಇರುತ್ತೆ, ಬೇಜಾರಾದಾಗ್ಲೇ ಉಸಿರಾಟ ಬೇರೆ ತರ ಇರುತ್ತೆ. ಅಂದ್ರೆ ಆ ಇಮೋಷನ್ಸ್ ಚೇಂಜ್ ಆದ ಹಾಗೆ ನಮ್ಮ ಉಸಿರಾಟದ ಮೇಲೆ ನಮ್ಗೆ ಹಿಡಿತಾನೆ ಇರೋದಿಲ್ಲ. ಸೊ ಉಸಿರಾಟದ ಮೇಲೆ ಹಿಡಿತಾ ಬಂದ್ರೆ ನಮ್ಮ ಇಮೋಷನ್ಸ್ ಮೇಲೂ ಕೂಡ ಹಿಡಿತಾ ಬಂದಿರುತ್ತೆ. ಧನ್ಯವಾದಗಳು ಆಚಾರ್ಯರೇ. ವೇಳೆ ಆಗಿದೆ ಅನ್ಸುತ್ತೆ. ಹೌದು, ನಾವು ವಂದನಾರ್ಪಣೆ ಹೇಳ್ತೀನಿ. ಅದಕ್ಕೆ ಇಲ್ಲಿ ತನಕ ಸನ್ನುತ ಶಾಸ್ತ್ರಿ ಅವರು ತುಂಬಾ ಸರಳವಾಗಿ ತುಂಬಾ ಒಳ್ಳೆ ಉದಾಹರಣೆಗಳನ್ನು ಕೊಟ್ಟು ಯೋಗ ಅಂದ್ರೆ ಏನು ಅಂತ ಹೇಳಿ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರು ನಮ್ಗೆ. ಯೋಗ ಅಂದ ಕೂಡ್ಲೇನೆ ಆಸನ ಅಂತಾನೆ ನಮ್ ತಲೆಗೆ ಬರುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಈಗ ಒಂದು ದಿನವನ್ನ, ವರ್ಷದಲ್ಲಿ ಒಂದು ದಿನವನ್ನ ಯೋಗ ದಿನಾಚರಣೆ ಅಂತ ಹೇಳಿ ವಿಶ್ವದಾದ್ಯಂತ ನಾವು ಮಾಡಿದ್ರು ಕೂಡ ಅವತ್ತು ಯೋಗ ದಿನಾಚರಣೆ ಎಲ್ರೂ ಕೂಡ ಮಾಡೋದು ಆಸನಗಳನ್ನು ಮಾತ್ರ. ಅಂದ್ರೆ ಅಷ್ಟರ ಮಟ್ಟಿಗೆ ಜನರ ಮನಸ್ಸಿನಲ್ಲಿ ಯೋಗ ಅಂದ್ರೆ ಆಸನ ಅಂತ ಕೂತ್ಕೊಂಡಿದೆ. ಅದು ಹೇಗೆ ತಪ್ಪು ಅಂತ ತುಂಬಾ ಸರಳವಾಗಿ ಸುಲಭವಾಗಿ ನಮಗೆಲ್ಲ ಅರ್ಥ ಆಗುವಂತೆ ನಿರೂಪಣೆ ಮಾಡಿದ್ದಾರೆ. ಮತ್ತೆ ಈ ಒಂದು ಯೋಗಾಸನ ಏನಿದೆ, ಈ ಯೋಗಾಸನದ ಯೋಗ ಅಂತಂದ್ರೆ ಪೂರ್ತಿ 8 ಸೇರಿದ್ರೆ ಮಾತ್ರ ಅದನ್ನ ಯೋಗ ಅಂತ ಕರಿಬೇಕು, ಒಂದೊಂದನ್ನು ಮಾತ್ರ ಯೋಗ ಅಂತ ಕರಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಮತ್ತು ಅದರ ಪ್ರಮುಖ ಗುರಿ ಯಾವುದು ಅಂತಂದ್ರೆ ಸಮಾಧಿ. ಅದು ಪ್ರಮುಖ ಗುರಿಯಾಗಿರ್ಬೇಕೆ ಹೊರತು ಬೇರೆ ಆರೋಗ್ಯಕ್ಕೋಸ್ಕರ ನಾವು ಯೋಗಾಸನ ಮಾಡ್ತೀವಿ ಇದು ಪ್ರಮುಖ ಗುರಿ ಅಲ್ಲ ಅಂತ ಅನ್ನೋದನ್ನು ಕೂಡ ತುಂಬಾ ಸರಳವಾಗಿ ತಿಳಿಸಿದ್ರು. ನಮ್ಮ ಶಾಸ್ತ್ರದಲ್ಲಿ ಅದಕ್ಕೊಂದು ಮಾತು ಹೇಳ್ತಾರೆ, ಆನುಷಂಗಿಕ ಫಲ ಅಂತ ಹೇಳ್ತಾರೆ ಅದನ್ನ. ಅಂದ್ರೆ ನಾವು ಅಡಿಗೆ ಮಾಡ್ಲಿಕ್ಕೋಸ್ಕರ ನಾವು ಒಲೆ ಹೊತ್ತಿಸಿರ್ತೀವಿ. ನಾವು ಒಲೆ ಹೊತ್ತಿಸಿರುವುದರ ಉದ್ದೇಶ ಅಡಿಗೆ ಆಗಿದ್ರು ಕೂಡ ನಮಗೆ ಚಳಿನೂ ಕಮ್ಮಿ ಆಗುತ್ತೆ, ಚಳಿ ಪರಿಹಾರ ಆಗುತ್ತೆ. ಹಾಗಂತ ನಾವು ಅಡಿಗೆ ಮಾಡೋದನ್ನು ಬಿಟ್ಟು ಚಳಿ ಕಾಯಿಸ್ಕೊಳ್ತಾ ಕೂತ್ಕೊಂಡ್ ಬಿಡಬಾರದು. ಅದೇ ತರ ನಮಗೆ ಈ ಆಸನದಿಂದ, ಪ್ರಾಣಾಯಾಮದಿಂದ ನಮಗೆ ಬೇರೆ ಬೇರೆ ತರದ ರೋಗಗಳ ಪರಿಹಾರ ಆಗುತ್ತೆ ಅನ್ನೋದು ಸತ್ಯ ಆಗಿದ್ರು ಕೂಡ ಅದೇ ಮುಖ್ಯವಾದಂತಹ ಫಲ ಅಲ್ಲ, ಅದೆಲ್ಲ ಆನುಷಂಗಿಕ ಫಲ ಅಷ್ಟೇ. ಸಮಾಧಿಯೇ ಮುಖ್ಯವಾಗಿರುವಂತಹ ಫಲ ಅಂತ ಹೇಳಿ ತುಂಬಾ ಚೆನ್ನಾಗಿ ನಮಗೆ ಅವರು ಅರ್ಥ ಮಾಡಿಸ್ಕೊಟ್ಟಿದ್ದಾರೆ. ನಾನು ಆನಂದ್ ದೇಶಪಾಂಡೆ ಅವರ ಮುಖಾಂತರ ಕೇಳಿದ್ದೀನಿ, ತುಂಬಾ ಸರಳ ಸಜ್ಜನ ವ್ಯಕ್ತಿ ಅಂತ ಹೇಳಿ. ಮತ್ತು ಅವರ ನಿರೂಪಣೆಯಿಂದಂತೂ ಕೂಡ ನಮಗೆ ಮತ್ತಷ್ಟು ಹೊಸ ಹೊಸ ವಿಚಾರಗಳನ್ನ ಯೋಗದ ವಿಚಾರದಲ್ಲಿ ತಿಳ್ಕೊಂಡಂತೆ ಆಯ್ತು. ಯೋಗಗಳು ಅನೇಕ ವಿಧಗಳಾಗಿ ಇವೆ. ಕ್ರಿಯಾಯೋಗ ಅಂತ ಕೇಳಿದೀವಿ, ಮತ್ತು ಸ್ವರಯೋಗ ಅಂತನೂ ಕೂಡ ಒಂದಿದೆ ಅಂತ ನಾನು ಕೇಳಿದ್ದೀನಿ. ಸಾಂಖ್ಯ ಯೋಗ ಅಂತಿದೆ, ಭಕ್ತಿ ಯೋಗ ಅಂತಿದೆ. ಪ್ರಾಯ ಎಲ್ಲಾ ಯೋಗಗಳಲ್ಲೂ ಕೂಡ
ಈ ಅಷ್ಟಾಂಗಗಳನ್ನ ಒಪ್ಕೊಂಡಿರ್ತಾರೆ. ಅದು ಬಿಟ್ಟು ಪುರಾಣಗಳಲ್ಲೂ ಕೂಡ ಬೇರೆ ರೀತಿಯಾಗಿರುವಂತಹ ಒಂದು ಯೋಗಗಳಿವೆ. ಅಲ್ಲೂ ಕೂಡ 8 ಅಂಗಗಳ ನಿರೂಪಣೆ ಎಲ್ಲವೂ ಕೂಡ ಇದೆ. ನಮಗೆ ಇಲ್ಲಿ ಪತಂಜಲಿ ಮಹರ್ಷಿಗಳು ನಿರೂಪಿಸಿರುವಂತಹ ಯೋಗವನ್ನ ನಮಗೆ ಇವತ್ತು ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಅವರು ಅನೇಕ ಜನರಿಗೆ ಈ ಯೋಗಾಭ್ಯಾಸ ಮಾಡಿಸೋದ್ರಲ್ಲಿ ಅವರು ಯಾವಾಗಲೂ ನಿರತರಾಗಿರ್ತಾರೆ. ಅಷ್ಟೆಲ್ಲದರ ಮಧ್ಯೆ ನಮಗಾಗಿ ಒಂದು ಸಮಯ ಮೀಸಲಿಟ್ಟು ನಮಗೆ ಈ ಒಂದು ಹೊಸ ವಿಚಾರಗಳನ್ನ, ಜನರಿಗೆ ಸಾಮಾನ್ಯವಾಗಿ ತಪ್ಪು ತಿಳುವಳಿಕೆ ಏನಿರುತ್ತೆ ಅದನ್ನ ತಿದ್ದುವಂತಹ ಕೆಲಸವನ್ನ ಈ ಒಂದು ತಾಸಿನಲ್ಲಿ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನ ಹೇಳಿದ್ರೂ ಕೂಡ ಸಾಲದು. ಹಾಗಾಗಿ ಗುರುಕುಲದ ವತಿಯಿಂದ ಎಲ್ಲ ಶ್ರೋತೃ ವೃಂದದ ವತಿಯಿಂದಾಗಿ ನಾನು ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿ ನಮಗೆ ಮತ್ತೇನಾದ್ರೂ ಕೂಡ ಇದ್ದಲ್ಲಿ ಈ ತರ ಕಾರ್ಯಕ್ರಮಕ್ಕೆ ನಾವು ಕರೆದ್ರೆ ಖಂಡಿತವಾಗಿ ಬಂದು ನಮಗೆ ಇದೇ ತರ ನಡೆಸ್ಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ನಾನು ಕೇಳ್ಕೊಡ್ತಾ ಇದ್ದೀನಿ. ಹಾಗೇನೆ ಎಲ್ಲಾ ಶ್ರೋತೃ ವೃಂದಕ್ಕೂ ಕೂಡ ನಾನು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇದಕ್ಕೆ ಸಹಾಯ ಮಾಡಿರುವಂತಹ ಯಾರ್ಯಾರಿದ್ದಾರೆ ಎಲ್ಲರಿಗೂ ಕೂಡ, ವಿಶೇಷವಾಗಿ ದೇಶಪಾಂಡೆ ಅವರಿಗೆ, ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಈ ಗುರುಕುಲದ ವತಿಯಿಂದ ಅರ್ಪಿಸಿ ಈ ಕಾರ್ಯಕ್ರಮದ ಉಪಸಂಹಾರವನ್ನ ಇಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ನಮಸ್ಕಾರ. ಧನ್ಯವಾದಗಳು ಆಚಾರ್ಯ. ಧನ್ಯವಾದ. ನಮಸ್ಕಾರ.